ಸೊ ಈ ದಿನ ಆಗಸ್ಟ್ 1ರಿಂದ ಮತ್ತು 7ರವರೆಗೆ ನಾವು ವಿಶ್ವಸ್ತನ್ಯ ಸಪ್ತಾಹ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದರ ಉದ್ದೇಶ ಅಷ್ಟೇ, ತಾಯಂದಿರಿಗೆ ಹಾಲುಣಿಸುವ ತಾಯಂದಿರಿಗೆ ಬೆಂಬಲ ನೀಡುವುದಾಗಿದೆ. ಈ ನಿಟ್ಟಿನಲ್ಲಿ ನಾವಿವತ್ತು ಸೇರಿಕೊಂಡು ಎಲ್ಲರೂ ಈ ವಿಷಯದ ಬಗ್ಗೆ ಏನು ಕಾರ್ಯಕ್ರಮಗಳನ್ನ ನಾವು ಮಾಡಬಹುದು, ಹೇಗೆ ತಾಯಂದ್ರನ್ನ ಬೆಂಬಲಿಸಲಿಕ್ಕೆ ನಾವೆಲ್ಲ ಸಹಕಾರ ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಾಸ್ತಿ ಮಾತೃ ಸಮಾಚಾಯ, ನಾಸ್ತಿ ಮಾತೃ ಸಮಾಗತಿ, ನಾಸ್ತಿ ಮಾತೃ ಸಮಂ ತ್ರಾಣಂ, ನಾಸ್ತಿ ಮಾತೃ ಸಮಾಪ್ರಭಾ. ಈ ಸ್ಕಂದಕಾಂಡದ ಒಂದು ಯುಕ್ತಿಯೊಂದಿಗೆ ಶುರು ಮಾಡ್ತಿದ್ದೀನಿ. ಅಂದರೆ ತಾಯಿಯೇ ಎಲ್ಲ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಒಂದು ಗಾದೆ ಇದೆ. ತಾಯಿ ಅಂದರೆ ಆಕೆ ನೆರಳು, ಕಾವಲು, ಒಂದು ತಂಪಾದ ಛಾಯೆ, ಬಾಂಧವ್ಯಕ್ಕೆ ಅವಳೊಂದು ಕೊಂಡಿ. ಹುಟ್ಟಿದ ಮಗು, ಒಂದು ನವಜಾತ ಶಿಶು ಮೊಟ್ಟ ಮೊದಲದಾಗಿ ನೋಡೋದೇ ತಾಯಿನ, ಸ್ಪರ್ಶ ಮಾಡೋದೇ ತಾಯಿನ. ಹಾಗಾಗಿ ತಾಯಿಯ ಬಾಂಧವ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಾಯಿ ಒಂದು ಅಕ್ಕರೆ, ಆಸೆ, ಆಶ್ರಯ, ಅನುಬಂಧ, ಅನುಕರಣೆ, ಏನೆಲ್ಲ ಹೋಲಿಸ್ಬೋದು, ಮಮತಾಮಯಿ, ಹೀಗೆ 1000 ರೂಪ ತಾಯಿ ಇದೆ. ಆಕೆಗೆ ಜೀವನಾಮೃತಕ್ಕೆ ಸಮಾನವಾದ ಎದೆ ಹಾಲನ್ನು ಅವಳು ಉತ್ಪತ್ತಿ ಮಾಡ್ತಾಳೆ. ಆ ಎದೆ ಹಾಲನ್ನು ಕುಡಿಸ್ಲಿಕ್ಕೆ ಯಾವ ಥರದ ಅಡೆತಡೆಗಳು ಬರಬಾರ್ದು. ಹಾಗೇನಾದರೂ ಬಂದಾಗ ನಾವೇನು ಮಾಡಬೇಕು, ಯಾವ ತರಹದ ಸಹಾಯ ಹಾಗೂ ಬೆಂಬಲ ಕೊಡಬೇಕು ಅನ್ನೋದನ್ನು ಈ ನಿಟ್ಟಿನತ್ತ ನಾವಿವತ್ತು ಎದೆ ಹಾಲುಣಿಸುವ ತಾಯಂದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೇನು ಹೊಸದಾದ ವಿಷಯ ಅಲ್ಲ. ಎಲ್ಲ ತಾಯಂದರು ಹೆರಿಗೆ ಆದ ತಕ್ಷಣ ಮಗುಗೆ ಹಾಲು ಕೊಡಬೇಕು ಅನ್ನೋದೇನಿದು ಪುರಾಣ ಕಾಲದಿಂದಲೂ ನಡ್ಕೊಳ್ತಾ ಬಂದಿದೆ. ಸೊ ಫಸ್ಟು ತಾಯಿ ಯಶೋದೆ, ಇದು ಯಶೋದೆ ಚಿತ್ರ. ಕೃಷ್ಣ ಹಾಲು ಕುಡಿಸ್ತಾ ಇರೋದು, ಕೃಷ್ಣನಿಗೆ ಹಾಲು ಕುಡಿಸ್ತಾ ಇರೋದು. ಸೊ ಆವಾಗಲೂ ಕೂಡ ಇದಕ್ಕೆ ವೆಟ್ ಫೀಡಿಂಗ್ ಅಂತ ಕರಿತೀವಿ, ವೆಟ್ ನರ್ಸಿಂಗ್ ಅಂತ ಕರಿತೀವಿ. ಈಗ ಆಗಿನ ಕಾಲದಲ್ಲೂ ವೆಟ್ ನರ್ಸಿಂಗ್, ಯಾಕಂದರೆ ಕೃಷ್ಣನ ತಾಯಿ ದೇವಕಿ, ದೇವಕಿಯ ನಂದನ, ಏನೋ ದೇವಕಿಯ ಮಗ. ದೇವಕಿ ತಾಯಿ ಆದ್ರೂ ಯಶೋದೆ ಬೆಳೆಸಿದ್ಲು ಕೃಷ್ಣನ. ಸೊ ಆಕೆ ತನ್ನ ಎದೆ ಹಾಲು ಕುಡಿಸಿ ಕೃಷ್ಣನ್ ಬೆಳೆಸಿದ್ಲು. ದೇವಗಂಜಲ್ಲಿ ಇರ್ತಕ್ಕಂಥ ದೇವನ್ಗಂಜ್ ಅಂತಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಯಶೋಧ ಕೃಷ್ಣನ್ಗೆ ಹಾಲು ಕುಡಿಸ್ತಾ ಇರತಕ್ಕಂಥ ಚಿತ್ರ ನೋಡ್ಬೋದು ನೀವಿಲ್ಲಿ. ನಮ್ಮ ಜನರಿಗೆ, ನಮ್ಮ ತಾಯಂದ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಸರಿಯಾದ ಅವೇರ್ನೆಸ್ ಅಥವಾ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ. ಸೊ ಈಗ ನಮ್ಮ IYCF ಫೀಡಿಂಗ್ ಪ್ರಾಕ್ಟೀಸಸ್ ಅಥವಾ ನಮ್ಮ ಎದೆ ಹಾಲು ಕುಡಿಸುವಿಕೆ ಬಗ್ಗೆ ಏನು ಹೇಳುತ್ತೆ ಅಂತಂದ್ರೆ, ಹುಟ್ಟಿದ ತಕ್ಷಣ 1 ಗಂಟೆಯೊಳಗೆ ಮಗುವಿಗೆ ಎದೆ ಹಾಲು ಕೊಡಬೇಕು. ಯಾಕೆ ಅನ್ನೋದನ್ನ ನೋಡೋಣ. ಆಮೇಲೆ 6 ತಿಂಗಳು ತುಂಬುವವರೆಗೂ ಬರೀ ಎದೆ ಹಾಲನ್ನಲ್ಲದೆ ಬೇರೆ ಏನು ಕೊಡಬಾರ್ದು, ನೀರು ಕೂಡ ಕೊಡೋ ಅವಶ್ಯಕತೆ ಇಲ್ಲ. 6 ತಿಂಗಳು ತುಂಬಿದ ನಂತರ ಪೂರಕ ಆಹಾರ ಅಂದರೆ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಕೊಡಬೇಕಾಗತ್ತೆ. ಎದೆ ಹಾಲು ಜೊತೆಗೆ ಅದನ್ನು ಕೂಡ ಕೊಡಬೇಕು. ಎದೆ ಹಾಲು ಕೊಡೋದನ್ನ 2 ವರ್ಷದವರೆಗೆ ಮುಂದುವರಿಸಬಹುದು. ಅದಕ್ಕಿಂತ ಜಾಸ್ತಿ ಕೊಡೋರಿದ್ರೆ ಜಾಸ್ತಿನೂ ಕೊಡಬಹುದು. ಯಾಕಂದ್ರೆ ಮಗುವಿನ ಸರ್ವತೋಮುಖ ಅಂದರೆ ಪ್ರತಿಯ ಒಂದು ಅಂಶದಲ್ಲೂ, ಬುದ್ಧಿ ಬೆಳವಣಿಗೆ ಆಗಿರ್ಬೋದು, ಕಣ್ಣಿನ ಬೆಳವಣಿಗೆ ಆಗಿರ್ಬೋದು, ಕಿವಿದಾಗಿರ್ಬೋದು, ಮಾತುಕತೆ ಆಡೋದ್ರಲ್ಲಾಗಿರ್ಬೋದು, ಚುರುಕ್ತನ ಆಗಿರ್ಬೋದು, ಎಲ್ಲದಕ್ಕೂ ಬೆಳವಣಿಗೆಗೆ ಎದೆ ಹಾಲೇ ಉತ್ತಮ. ಸೊ ಇದನ್ನೇ ನಾನು ಹೇಳಿದೆ. ಸೊ ಇದರಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು ತಿಳ್ಕೊಳ್ಳೋಣ. ಎದೆ ಹಾಲು ಯಾಕೆ ಕೊಡಬೇಕು, ಎದೆ ಹಾಲಿನಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು, ಮಕ್ಕಳಿಗೇನು ಅನುಕೂಲತೆ ಆಗುತ್ತೆ, ತಾಯಿಗೇನಾಗುತ್ತೆ, ಕುಟುಂಬಕ್ಕೇನಾಗತ್ತೆ, ಸಮಾಜಕ್ಕೇನಾಗತ್ತೆ. ಸೊ ಬರೀ ತಾಯಿಗಷ್ಟೇ, ಬರೀ ಆ ಮಗುವಿಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಇದರಿಂದ ಅನುಕೂಲತೆ ಇದೆ ಅಂತ ತಿಳ್ಕೊಳ್ಳೋಣ. ಎದೆ ಹಾಲು ಒಂದು ಸಂಪೂರ್ಣವಾದ ಆಹಾರ. ಅದು ಮಗುವಿಗೆ ಪ್ರತಿ ಒಂದು ಅಂಶನೂ ಕೊಡುತ್ತೆ. ಬೇಕಾದಂಥ ವಿಟಮಿನ್ಸು, ಕ್ಯಾಲ್ಶಿಯಮ್ಮು, ಏನೇನು ಪ್ರೋಟೀನ್ಸು, ಕೊಬ್ಬಿನಾಂಶ, ಏನೇನು ಬೇಕೋ ಪ್ರತಿಯೊಂದು ಎಲ್ಲ ರೆಡಿಮೇಡ್ ಆ ಮಗುವಿಗೆ ಹೇಗೆ ಬೇಕೋ ಹಾಗೆ ತಯಾರಾಗಿ ಬರುತ್ತೆ. ಸೊ ಹಾಗಾಗಿ ಸಂಪೂರ್ಣವಾದ ಸರ್ವತೋಮುಖ ಬೆಳವಣಿಗೆಗೆ ಬಹಳ ಉತ್ತಮ. ಎರಡನೇದು, ಇದು ರೋಗ ನಿರೋಧಕ ಶಕ್ತಿ ಹೊಂದಿದೆ.
ಮಗುವಿಗೆ ಫಸ್ಟ್ ಮೊದಲು 3 ದಿವಸ ಬರುತ್ತೆ, ನೀವೆಲ್ಲ ನೋಡಿರ್ಬೋದು. ಅದು ಹಳದಿ ಬಣ್ಣದಿರುತ್ತೆ, ಕೊಲಾಸ್ಟ್ರಮ್ ಅಂತ ಕರಿತೀವಿ. ಅದು ತುಂಬ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು. ಅದರಲ್ಲಿ ಎಷ್ಟೋ ರೋಗಗಳನ್ನ ಹೋರಾಡ್ತಕ್ಕಂಥ ಅಂಶಗಳಿದೆ ಆ ಎದೆ ಹಾಲಿನಲ್ಲಿ. ಅದು ಮೊದಲನೇದಾಗಿ 3 ದಿವಸ ಬರ್ತಕ್ಕಂಥ ಹಾಲು, ಅದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಮಗುನ ಬೇಗ ಎದೆಗೆ, ಅದಕ್ಕೆ ಹೇಳಿದ್ದು ಹುಟ್ಟಿದ 1 ಗಂಟೆ ಒಳಗೆ ಮಗುನ ಎದೆಗೆ ಹಾಕ್ಕೊಂಡ್ರೆ ಹಾಲು ಬರೋಕ್ಕೆ ಶುರುವಾಗುತ್ತೆ. ಆ ಹಾಲು ಎಲ್ಲ ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ಹಾಲು. ಆ ಹಾಲು ಮಗುವಿಗೆ ಭಾಳ ಮುಖ್ಯ. ಸೊ ಹಾಗಾಗಿ ಅದನ್ನ ತಪ್ಪಿಸ್ಬಾರ್ದು. ಇದರಿಂದ ವಂಚಿತರಾಗ್ಬಿಡ್ತಾರೆ. ಏನ್ ಮಾಡ್ತಾರೆ, ನಮ್ಮಲ್ಲಿ ಮಗುನ ಒಂದ್ ಕಡೆ ಇಡ್ತಾರೆ, ತಾಯಿನ ಒಂದ್ ಕಡೆ ಇಡ್ತಾರೆ. ಹೆರಿಗೆ ಆಗಿದೆ, ಅವಳಿಗೆ ತುಂಬಾ ನೋವಾಗಿದೆ, ಸುಸ್ತಾಗಿದೆ ಅಂತ ಹೇಳಿ ಇದನ್ನ ಮಾಡಿ ಹಾಲು ಕೊಡೋದೇ ಇಲ್ಲ. ಸೊ ಆ ಹಾಲು ಬರೋ ಫಸ್ಟ್ 3 ಡೇಸ್ ಬರುತ್ತೆ. ಅದಕ್ಕೆ ಹಾಗಾಗಿ ಆ ಹಾಲನ್ನ ತಪ್ಪಿಸ್ಬಾರ್ದು. ಇದು ಬಹಳ ಪೌಷ್ಟಿಕ ಮತ್ತು ಸುರಕ್ಷಿತ. ಅಷ್ಟೇ ಅಲ್ಲ, ಎದೆ ಹಾಲು ಕುಡಿದು ಬೆಳೆದ ಮಕ್ಕಳಲ್ಲಿ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ ಅಂತ ಅನ್ನೋದು ಕಂಡು ಬಂದಿದೆ. ಮೆದುಳಿನ ಬೆಳವಣಿಗೆ ಅವಶ್ಯಕವಾದ ಅಂಶಗಳು ಎದೆ ಹಾಲಿನಲ್ಲಿದೆ. ಹಾಗಾಗಿ ಎದೆ ಹಾಲು ಕುಡಿದು ಬೆಳೆದ ಮಕ್ಕಳು ತುಂಬಾ ಬುದ್ಧಿವಂತರಾಗಿರ್ತಾರೆ. 3-4 ಪಾಯಿಂಟ್ ಹೆಚ್ಚಿನ ಅಂಶ ಇರುತ್ತೆ. ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಎದೆ ಹಾಲು ಕುಡಿದು ಬೆಳೆದ ಮಕ್ಕಳಲ್ಲಿ ತುಂಬಾ ಬುದ್ಧಿವಂತಿಕೆನೂ ಜಾಸ್ತಿ. ಇದು ತಾಜಾತನ ಹೇಳಿದೆ ನಾನು. ಇದು ತಾಯಿಸೋದ್ ಬೇಕಾಗಿಲ್ಲ, ಏನೂ ಹಾಳಾಗೋದಿಲ್ಲ. ಎದೆ ಹಾಲು ತೆಗೆದು ಇಡ್ಬೋದು. 6 ಗಂಟೆಗಳ ಕಾಲ ಎದೆ ಹಾಲನ್ನ ಕರೆದು ತೆಗೆದು ಅಕಸ್ಮಾತ್ ಮಗು ಕುಡ್ಸಕ್ ಆಗಿಲ್ಲ ಅಂತಂದ್ರೆ ಹಾಲು ತೆಗೆದಿಟ್ರು ಕೆಡೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲ ಅಂತ ಪ್ರಾಪರ್ಟೀಸ್ ಇದೆ ಅದರಲ್ಲಿ, ಅಂತ ಅಂಶಗಳಿದೆ ಎದೆ ಹಾಲಲ್ಲಿ. ಹಾಗಾಗಿ ಎದೆ ಹಾಲು ತುಂಬಾ ಆಮೇಲೆ ಇದು ಕಲಬೆರಕೆ ಸಾಧ್ಯವಿಲ್ಲ. ಹೇಳ್ತಾ ಇದ್ರು ಬೇರೆ ಹಾಲು ಕೊಟ್ರೆ, ಈ ಹಸುವಿನ ಹಾಲು ಕೂಡ ನಾವು ನಂಬ ಹಾಗಿಲ್ಲ. ಅದಕ್ಕೂ ಏನೇನೋ ಹಾಕಿರ್ತಾರೆ, ಹಸುವಿಗೆಲ್ಲ ಇಂಜೆಕ್ಷನ್ಸ್ ಕೊಡ್ತಿರ್ತಾರೆ ಜಾಸ್ತಿ ಹಾಲು ಬರಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಮೇಲೆ ಮಿಕ್ಸ್ ಮಾಡ್ತಾರೆ, ನೀರ್ ಮಿಕ್ಸ್ ಮಾಡ್ತಾರೆ, ಅದು ಯಾವ ತರ ಇರುತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಸಿಗೋ ಹಸುವಿನ ಹಾಲು ಕೂಡ ನಾವು ನಂಬೋ ಹಾಗಿಲ್ಲ. ಆದ್ರೆ ಇದು ತಾಯಿಯಲ್ಲಿ ಆ ಥರದ್ದು ಯಾವುದೇ ಕಲಬೆರಕೆ ಇರೋದಿಲ್ಲ. ಶುದ್ಧ ತನದಿಂದ ಕೂಡಿರುತ್ತೆ, ತಾಜಾ ತನದಿಂದ ಇರುತ್ತೆ, ಯಾವಾಗ ಬೇಕಾದಾಗ ಅವಾಗ ಸಿಗತ್ತೆ. ಇದು ಬರೀ ಮಗುವಿಗಷ್ಟೇ ಅಲ್ಲ, ತಾಯಂದ್ರಿಗೂ ಕೂಡ ಅನೇಕ ಉತ್ತಮವಾದ ಅಂಶಗಳಿದೆ. ಏನೇನು ಅಂತಂದ್ರೆ, ಹೆರಿಗೆ ಆದ ತಕ್ಷಣ ತಾಯಿಗೆ ರಕ್ತಸ್ರಾವ ಆಗ್ತಿರುತ್ತೆ. ಯಾಕಂದ್ರೆ ಅವಳ ಗರ್ಭಕೋಶ ಅಷ್ಟು ದೊಡ್ಡದಾಗಿರುತ್ತೆ, ಅದು ಸಣ್ಣದಾಗಿ ತನ್ನ ಜಾಗಕ್ಕೆ ಬರಬೇಕು ಅಂತಂದ್ರೆ ಅವಾಗ ರಕ್ತಸ್ರಾವ ಆಗ್ತಾ ಇರುತ್ತೆ. ಆ ರಕ್ತಸ್ರಾವ ತಡೆಯಲು ಎದೆ ಹಾಲು ಬಹಳ ಮುಖ್ಯ. ಹೇಗೆ ಅಂತ ನೀವು ಕೇಳ್ಬೋದು. ಎದೆ ಹಾಲು ಕುಡಿಸೋಕೆ ಶುರು ಮಾಡಿದ ತಕ್ಷಣ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಆಕ್ಸಿಟೋಸಿನ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ಗರ್ಭಕೋಶದ ಮೇಲೆ ಕೆಲಸ ಮಾಡೋದ್ರಿಂದ ಗರ್ಭಕೋಶ ಬೇಗ ಸಂಕುಚಿತವಾಗತ್ತೆ. ಆವಾಗ ರಕ್ತಸ್ರಾವ ತಂತಾನೆ ನಿಲ್ಲತ್ತೆ. ಮೊದಲೆಲ್ಲ ತುಂಬಾ ಕೇಳ್ತಿದ್ವಿ, ಎಷ್ಟೊಂದು ಹೆಣ್ಮಕ್ಳು ರಕ್ತಸ್ರಾವದಿಂದನೇ ಸತ್ತೋಗ್ಬಿಡ್ತಾರೆ. ಸೊ ಇದನ್ನ ತಪ್ಪಿಸ್ಲಿಕ್ಕೆ ಆದಷ್ಟು ಬೇಗ ಮಗುವಿಗೆ ಎದೆಗೆ ಹಾಕೋದು ಬಹಳ ಒಳ್ಳೇದು, ಹಾಲು ಕುಡಿಸೋದು ಬಹಳ ಒಳ್ಳೇದು. ಅಷ್ಟೇ ಇಲ್ಲ, ಬಾಂಧವ್ಯ ಯಾವಾಗ್ಲೂ ನೋಡಿ, ತಾಯಿ ಎಷ್ಟು ಕಷ್ಟಪಡ್ತಾಳೆ ಹೆರಿಗೆಯಲ್ಲಿ, ಅಷ್ಟು ಕಷ್ಟಪಟ್ಟು ತಾಯಿ ಒಂದೇ ಸರಿ ತನ್ನ ಮಗುವಿನ ಮುಖ ನೋಡಿದ ತಕ್ಷಣ, ಎದೆಗೆ ಹಾಕೊಂಡ ತಕ್ಷಣ ಅವಳಿಗೆ ಬೇರೆ ಲೋಕಕ್ಕೆ ಹೋಗ್ತಾಳೆ ಅವಳು. ಸೊ ಆ ಬಾಂಧವ್ಯ ನಿರಂತರವಾಗಿರುತ್ತೆ. ಎದೆ ಹಾಲು ಕುಡಿಸೋದ್ರಿಂದ ಬರುತ್ತೆ ಆ ಬಾಂಧವ್ಯ. ಆ ತಾಯಿಗೂ ಮತ್ತು ಮಗುವಿನ ಬಾಂಧವ್ಯ ಬೆಳೆಯೋದೆ ಎದೆ ಹಾಲು ಕುಡಿಸೋದ್ರ ಮುಖಾಂತರ. ಅಷ್ಟೇ ಅಲ್ಲ, ಇದು ಗರ್ಭ ನಿರೋಧಕ ಕೂಡ. ಸೊ ಬೇಗ ಗರ್ಭ ಧರಿಸೋದಿಲ್ಲ. ಮತ್ತೆ ಇನ್ನೊಂದು ಮಗು ಹುಟ್ಲಿಕ್ಕೆ ಎದೆ ಹಾಲು ಕುಡಿಸಿರ್ತಕ್ಕಂಥ ತಾಯಂದ್ರಲ್ಲಿ ಬೇಗ ಗರ್ಭ ಆಗೋದಿಲ್ಲ. ನೆಕ್ಸ್ಟ್ ಮುಂದಿನ ಹೆರಿಗೆ ನಿಧಾನ ಆಗುತ್ತೆ. ಹಾಗೆ ಅಷ್ಟೇ ಅಲ್ಲ, ಎದೆ ಹಾಲು ಕುಡಿಸಿದ ತಾಯಂದ್ರಲ್ಲಿ ಸ್ತನ ಕ್ಯಾನ್ಸರ್, ಇತ್ತೀಚೆಗೆಲ್ಲ ನೀವು ಕೇಳ್ತಾ ಇರ್ಬೋದು, ತುಂಬಾ ಎಲ್ಲ ಕಡೆಗೂ ಕ್ಯಾನ್ಸರು ಆಗ್ತಾ ಇದೆ ಅನ್ನೋದನ್ನ. ಸ್ತನ ಕ್ಯಾನ್ಸರ್ ಆಗಲಿ, ಗರ್ಭಕೋಶದ ಕ್ಯಾನ್ಸರ್ ಆಗಲಿ ಕೂಡ ಕಡಿಮೆ ಪ್ರಮಾಣದಲ್ಲಿ ನೀವು ನೋಡೋ ಸಾಧ್ಯತೆ ಇರುತ್ತೆ. ಇನ್ನೂ ಒಂದು ಅಂಶ ಏನಂತಂದ್ರೆ, ಹೃದಯಾಘಾತ ಆಗೋದು ಕೂಡ, ಹೆಣ್ಮಕ್ಳಲ್ಲಿ ಹೃದಯಾಘಾತ ಆಗೋದು ಕೂಡ ತುಂಬಾ ಸಂಭವ ಕಡಿಮೆ. ಯಾಕೆ ಅಂತಂದ್ರೆ, ಎದೆ ಹಾಲು ಕುಡಿಸೋದ್ರಿಂದ ಏನಾಗುತ್ತೆ, ತಾಯಿ ಗರ್ಭ ಧರಿಸಿದಾಗ ಸುಮಾರು ಒಂದು 7-10 kg ತೂಕ ಜಾಸ್ತಿ ಆಗಿರುತ್ತೆ. ಆ ತೂಕನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಎದೆ ಹಾಲು ಕುಡಿಸ್ಬೇಕು. ಎದೆ ಹಾಲು ಕುಡಿಸೋದ್ರಿಂದ ಎದೆ ಹಾಲು ಉತ್ಪತ್ತಿಗೋಸ್ಕರ ಅವಳ ಕೊಬ್ಬಿನಂಶ ಏನಿರುತ್ತಲ್ಲ ಅದು ಬಳಕೆ ಆಗುತ್ತೆ. ಹಾಗಾಗಿ ಅವಳು ಮತ್ತೆ ಮರಳಿ ತನ್ನ ಸೌಂದರ್ಯನೂ ಪಡ್ಕೋಬಹುದು. ಅಷ್ಟೇ ಅಲ್ಲ, ಇದರಿಂದ ಬೇರೆ ಅಂಕಿಅಂಶಗಳೇನು ಹೇಳುತ್ತೆ ಅಂತಂದ್ರೆ, ಹೃದಯಾಘಾತ ಅಂದ್ರೆ ಮುಂದೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಕಡಿಮೆ. ಸೊ ಹಾಗಾಗಿ ತಾಯಂದ್ರು ತಮ್ಮ ಸೌಂದರ್ಯ ಕೆಡುತ್ತೆ ಅಂತ ಹೆದರೋದೇನು ಬೇಕಾಗಿಲ್ಲ. ನಾನು ದಪ್ಪ ಆಗ್ಬಿಡ್ತೀನಿ, ಬಸ್ರಿ ಆದ್ಮೇಲೆ ಹಾಲು ಕುಡಿಸ್ತಿದ್ರೆ ದಪ್ಪ ಆಗ್ತೀನಿ, ಅದೆಲ್ಲ ಅನ್ನೋ ಕಲ್ಪನೆಗಳಿದ್ರೆ ಅದನ್ನೆಲ್ಲ ತಲೆಯಿಂದ ತೆಗೆದೋಡಿಸ್ತೀವಿ. ಇದರಿಂದ ನಾನು ಹೇಳಿದೆ, ಮಗುವಿಗಷ್ಟೇ ಅಲ್ಲ, ತಾಯಿಗಷ್ಟೇ ಅಲ್ಲ, ಕುಟುಂಬ ಕೂಡ ಅನುಕೂಲ ಇದೆ.
ಹಾಗೆ ಸಮಾಜಕ್ಕೂ ಕೂಡ ಅನುಕೂಲ. ಏನಂತಂದ್ರೆ ತಾಯಿ ಎದೆ ಹಾಲು ಕುಡಿಸೋದ್ರಿಂದ ನಾನು ಹೇಳಿದೆ ತುಂಬಾ ರೋಗ ನಿರೋಧಕ ಅಂಶ. ಮೊದಲು ವ್ಯಾಕ್ಸಿನ್ ಕೊಟ್ಟಂಗೆ, ಮೊದಲನೇ ಇಮ್ಯುನೈಸೇಷನ್ ಕೊಟ್ಟ ಹಾಗೆ ನಾವು BCG DPT ಪೋಲಿಯೋ ಎಲ್ಲ ಕೊಡಿಸ್ತೀವಲ್ಲ, ಕಾಯಿಲೆ ಬರಬಾರ್ದು ಅಂತ ಕೊಡಿಸ್ತೀವಿ. ಅದೇ ತರ ಕೊಲೆಸ್ಟ್ರಾಲ್ ಅನ್ನ ಮಗುವಿಗೆ ದಪ್ಪಿದ್ರೆ ಅದರಿಂದ ಮಗುವಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ. ಕಾಯಿಲೆ ಬರಲ್ಲ ಅಂದ ತಕ್ಷಣ ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಗತ್ತೆ, ಖರ್ಚು ಕಡಿಮೆ ಆಗತ್ತೆ, ಇದಕ್ಕೆ ಕುಟುಂಬಕ್ಕೂ ಕೂಡ ಒಳ್ಳೇದಾಗತ್ತೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಎದೆ ಹಾಲು ಕುಡಿಯೋ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗೋದು ಬಹಳ ಕಡಿಮೆ. ಅದರಲ್ಲೂ ಡಯರಿಯಾ ಮತ್ತೆ ನ್ಯೂಮೋನಿಯಾ ಅಂತ ಕಾಯಿಲೆಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ನೀವು ನೋಡಬಹುದು. ನಾ ಹೇಳಿದೆ ತಾಯಿ ಮತ್ತು ಮಗುವಿನ ಬಂಧನ ಏನಿರುತ್ತಲ್ಲ ಅದು ನಿರಂತರವಾಗಿ ಮುಂದೆ ಕೂಡ ಅದು ತುಂಬಾ ಚೆನ್ನಾಗಿ ವ್ಯಕ್ತವಾಗುತ್ತದು. ಮಕ್ಕಳ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅಂದ್ರೆ ತಪ್ಪಾಗಲಾರ್ದು. ಎಷ್ಟೊಂದು ಮಕ್ಕಳು ವಿತ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಬಿಹೇವಿಯರ್ ಪ್ರಾಬ್ಲಮ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಅದಕ್ಕೆ ಕಾರಣ ಅವ್ರಿಗೆ ತಂದೆ ತಾಯಿಯ ಸಂಪರ್ಕ ಸರಿಯಾಗಿ ಇಲ್ಲದೇ ಇರೋ ಕಾರಣ ಅಂತಾನೂ ಹೇಳ್ಬೋದು. ಇನ್ನೊಂದು ಪರಿಸರ ಸ್ನೇಹಿ, ಇದು ನಂಗೆ ಬಹಳ ಇಷ್ಟ. ಯಾಕೆಂತಂದ್ರೆ ಎದೆ ಹಾಲು ಒಂದು ಪರಿಸರ ಸ್ನೇಹಿ ಅಂತಂದ್ರೆ ಇದು ಇಟ್ ಸೇವ್ಸ್ ಎನ್ವಿರಾನ್ಮೆಂಟ್ ಅಂದ್ರೆ ತಪ್ಪಾಗ್ಲಾರ್ದು. ಎದೆ ಹಾಲು ಕುಡಿಸೋದ್ರಿಂದ ಡಬ್ಬಿ ಹಾಲು ಬಳಕೆ ಮಾಡೋದು ಕಡಿಮೆ ಆಗುತ್ತೆ. ಡಬ್ಬಿ ಹಾಲಿಗೆ ನಾವು ಪ್ಯಾಕೇಜಿಂಗ್ ಮಾಡಬೇಕು, ಎಷ್ಟೊಂದು ಮರಗಿಡಗಳನ್ನ ಕಡಿಬೇಕು, ಫ್ಯಾಕ್ಟ್ರಿಗಳು ಓಪನ್ ಆಗುತ್ತೆ, ಅದರಿಂದ ಪೊಲ್ಯೂಷನ್, ಅದಕ್ಕೆ ಬೇಕಾದಂತ ನೀರು, ಮರ, ಗಿಡ, ಎಷ್ಟೊಂದು ಪರಿಸರನ ನಾವು ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲವೂ ತಪ್ಪಿಸ್ಬೇಕು ಅಂತಂದ್ರೆ ನಾ ಹೇಳಿದೆ. ಆಮೇಲೆ ಅದು ಒಂದಷ್ಟೇ ಅಲ್ಲ, ಎಲ್ಲಿ ಬೇಕಾದ್ರೂ ಈ ಎದೆ ಹಾಲು ಸಿಗುವಂತದ್ದು. ತಾಯಿ ಎಲ್ಲಿ ಬೇಕಿದ್ರು ಅವಳು ಮನ್ಸು ಮಾಡಿದ್ರೆ ಹಾಲನ್ನ ಕುಡಿಸಬಹುದು. ಹಾಗಾಗಿ ಇದಕ್ಕೆ ಆಲ್ ಟೈಮ್ ಮಿಲ್ಕ್ ಅಂದ್ರೆ ತಪ್ಪಾಗ್ಲಾರ್ದು. ಫಸ್ಟ್ ಇಲ್ಲಿಂದ ಶುರು ಮಾಡೋಣ. ಒಂದು ಹೆಣ್ಣಿಗೆ ನಾವು ಹಾಲು ಕುಡಿಸ್ರಿ ಅಂತ ಹೇಳಿದ್ರೆ ಹಾಲು ಕುಡಿಸ್ಬೇಕು. ಹಾಲಿನಲ್ಲಿ ಇಷ್ಟೊಂದು ಉತ್ತಮ ಅಂಶಗಳಿದಾವೆ. ಇದು ತಾಯಿಗಷ್ಟೇ ಅಲ್ಲ, ಮಗುವಿಗೆ ಕೂಡ ಹೆಚ್ಚು ಅನುಕೂಲ ಮಾಡುತ್ತೆ ಅನ್ನೋದು ಎಲ್ಲರೂ ನಮಗೆ ಗೊತ್ತಿದೆ, ತಿಳ್ಕೊಂಡ್ವಿ. ಅದನ್ನೇ ತಾಯಿ ಗರ್ಭಿಣಿಯಾಗಿದ್ದಾಗ ಅವಳಿಗೂ ಕೂಡ ಒಂದು ಏನು ಹೇಳ್ಬೇಕು, ಆ ಟೈಮಲ್ಲಿ ಅವಳಿಗೂ ಕೂಡ ಅದೊಂದು ಅತ್ಯಂತ ಉತ್ಸಾಹದ ಕ್ಷಣ ಅಂತ ಹೇಳ್ಬೋದು. ಅವಳಿಗೆ ತುಂಬ ಸಂತೋಷವಾಗಿರುತ್ತೆ, ನಾನು ಗರ್ಭಿಣಿ ಆಗಿದ್ದೀನಿ ಅಂತ ಹೇಳಿ. ಆ ಟೈಮಲ್ಲಿ ಅದೇ ಒಂದು ಅದ್ಭುತವಾದ ಅನುಭವ. ಈ ಟೈಮಲ್ಲಿ ಅವಳು ತನಗೆ ಹುಟ್ಟುವ ಮಗುವಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಳು ಕಾತರಳಾಗಿರ್ತಾಳೆ. ಏನಾಗುತ್ತೆ, ನಾವು ಮಗು ಹೇಗಿರುತ್ತೆ, ಚೆನ್ನಾಗಿ ಬೆಳೆಯುತ್ತಾ, ಹೇಗಿದೆ ಡಾಕ್ಟರ್ ಅಂತೆಲ್ಲ ಕೇಳೋದು ಸಹಜ. ಇಂಥ ಸಮಯದಲ್ಲಿ ನಾವು ಅವಳಿಗೆ ಎದೆ ಹಾಲಿನ ಮಹತ್ವದ ಬಗ್ಗೆ ತಿಳಿಸಿದ್ರೆ ಆಕೆ ಕೂಡ ಅದು ಮಗು ಹುಟ್ಟಿದ ನಂತರ ಪಾಲಿಸಬಹುದು. ಈ ವಿಷಯಗಳನ್ನ ನಾವು ಕೊಡ್ತಾ ಇಲ್ಲ ತಾಯಿಗೆ. ಎಸ್ಪೆಷಲಿ ಗೈನಕಾಲಜಿಸ್ಟ್ಗಳು ಎಲ್ಲಿ ಅವರು ಹೆರಿಗೆಗೆ ತಪಾಸಣೆಗೆ ಅಂತ ಹೋಗ್ತಾರೋ ಅಲ್ಲಿ ಈ ವಿಷಯವನ್ನ ನಾವು ಮನದಟ್ಟು ಮಾಡಬೇಕಾಗಿದೆ. ತಾಯಂದ್ರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕಾಗಿದೆ. ತಾಯಿನೇ ನಿರ್ಧರಿಸಬೇಕು, ಇಲ್ಲ ನಾನು ನನ್ನ ಮಗುವಿಗೆ ಹಾಲೇ ಕೊಡ್ಬೇಕು ನಾನು, ಯಾಕೆಂತಂದ್ರೆ ಅದರಲ್ಲಿ ಅಷ್ಟು ಒಳ್ಳೆ ಅಂಶಗಳಿದೆ. ಐ ನೋ ಅಬೌಟ್ ಇಟ್, ಐ ಹ್ಯಾವ್ ಟು ಡಿಸೈಡ್ ದಟ್ ಮೈ ಬೇಬಿ ಶುಡ್ ಗೆಟ್. ಅವಳಿಗೆ ಅದು ಲೇಬರ್ ರೂಮಲ್ಲಿ ಯಾಕಂದ್ರೆ ಎಲ್ಲ ಕಡೆಗೂ ಎಲ್ಲೆಲ್ಲೋ ಹೆರಿಗೆ ಆಗುತ್ತೆ. ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಇಲ್ಲ ಈ ಥರ ಮೆಡಿಕಲ್ ಕಾಲೇಜ್ಗಳಲ್ಲಿ ಆಗಿರ್ಬೋದು, ಅಲ್ಲಿ ಎಲ್ಲರೂ ಟ್ರೈನ್ಡ್ ಪೀಪಲ್ ಇರೋದಿಲ್ಲ. ಇದಕ್ಕೆಲ್ಲ ಬೇರೆ ಸ್ಪೆಷಲ್ ಟ್ರೈನಿಂಗೇ ಬೇಕಾಗುತ್ತೆ. ಟ್ರೈನ್ಡ್ ಆಗಿರೋರು ಇರಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋರು ಇರ್ತಾರೆ. ಸೊ ಹಂಗಿದ್ದಾಗ ಅವಳಿಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಮಗುನ್ ತಗೊಂಡೋಗಿ, ಇಲ್ಲ ತಾಯಿ ಸುಸ್ತಾಗಿದ್ದಾಳೆ, ಅವಳಿಗೆ ಈಗ ಸೂಚನೆ ಹಾಕ್ಸ್ಕೊಂಡಿದ್ದಾಳೆ, ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿ ಮಗುನ ಬೇರೆ ಮಾಡೋದು ಸಹಜ. ಸೊ ಹಾಗಾಗಿ ತಾಯಿಗೆ ಕೂಡ ನಾವು ಅವಳು ಗರ್ಭಿಣಿಯಾಗಿದ್ದಾಗಲೇ ಈ ವಿಷಯದ ಬಗ್ಗೆ ಮಾಹಿತಿ ಕೊಡಬೇಕು. ಹಾಗೆ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ನಮ್ಮ ಸಂಪ್ರದಾಯಗಳನ್ನ ನೋಡಿದಾಗ ಇವನ್ನೆಲ್ಲ ಬಿಟ್ಕೊಂಡು ಹೋಗ್ತಾ ಇದ್ದೀವಿ ನಾವೀಗ. ಆಧುನಿಕ ಜಗತ್ತಿಗೆ ಬಂದ್ಮೇಲೆ ಪ್ರತಿಯೊಂದು ಎಲ್ಲ ಹಂತವಾಗಿ ನಾವು ಒಂದೊಂದನ್ನು ನಾವು ಸಂತೋಷವಾಗಿ ಅನುಭವಿಸಬಹುದು. ಅಂಥದನ್ನ ನಾವು ಕಳ್ಕೊತಾ ಇದೀವೇನೋ ಎಲ್ಲೋ ಅಂತ ಅನ್ಸುತ್ತೆ. ಆದ್ರೂ ನಮ್ಮ ಹೇಳ್ಬೇಕು ಅಂತಂದ್ರೆ ಇನ್ನು ನಮ್ಮ ಭಾರತದಲ್ಲಿ ಇದೆ. ಆ ಸಂಪ್ರದಾಯಗಳನ್ನ ಮುಂದುವರ್ಸ್ಕೊಂಡು ಹೋದ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಬಳೆ ತೊಡ್ಸೋ ಶಾಸ್ತ್ರ ಅಂತ ಮಾಡ್ತಾರೆ, ಸೀಮಂತ ಕಾರ್ಯ ಅಂತೆಲ್ಲ ಮಾಡ್ತಾರೆ. ಆ ಟೈಮಲ್ಲಿ ಅವಾಗ ಬೇರೆ ಹೆಣ್ಮಕ್ಳುಗಳು ಬರ್ತಾರೆ, ಅವ್ರು ಹೇಳ್ತಾರೆ ನಿನಗೆ ಹೀಗಿರ್ಬೇಕಮ್ಮ, ಹೀಗೆ ಮಾಡ್ಬೇಕು, ಇದನ್ನ ತಿನ್ಬೇಕು, ಇದನ್ನ ತಿನ್ನೋದ್ರಿಂದ ನಿಂಗೆ ಒಳ್ಳೇದಾಗತ್ತೆ, ಈ ಗರ್ಭ ಅಂದ್ರೆ ಹೆರಿಗೆ ಸಲೀಸಾಗತ್ತೆ. ಈ ಥರ ಒಂದು ಮಾಹಿತಿಗಳನ್ನ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ಹಂಚ್ಕೊಳ್ಳೋದು. ಅಷ್ಟೇ ಅಲ್ಲ, ತಾಯಿಗವಾಗ ನೋಡ್ರಿ ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ. ನಾವು ಹೇಳ್ತೀವಿ ಗರ್ಭಿಣಿಯವ್ರಿಗೆ ನಮ್ಮಲ್ಲಿ ಎಷ್ಟೊಂದು ಅಪೌಷ್ಟಿಕತೆ ಇದೆ. ಆ ಅಪೌಷ್ಟಿಕತೆ ಹೋಗ್ಲಾಡಿಸ್ಬೇಕು ಅಂತಂದ್ರೆ ತಾಯಿ ಗರ್ಭಿಣಿಯಾಗಿರುವಾಗಲೇ ಚೆನ್ನಾಗಿರ್ತಕ್ಕಂಥ ಆಹಾರಗಳನ್ನ ಕೊಡಬೇಕು. ಎಕ್ಸ್ಟ್ರಾ 500 ಕ್ಯಾಲೋರೀಸ್ ಶಿ ಶುಡ್ ಗೆಟ್. ಸೊ ದಟ್ ಇಸ್ ಬೆಸ್ಟ್ ಅಂತಂದ್ರೆ ಈ ಸಂದರ್ಭದಲ್ಲಿ ಈ ತರ ಸೀಮಂತಕಾರ ಎಲ್ಲ ಮಾಡ್ತಾರಲ್ಲ, ಅವಾಗಳಿಗೆ ಎಲ್ಲರ ಮನೆಯಿಂದನೂ ಮಾಡ್ಕೊಂಡ್ ಬರ್ತಾರೆ. ಅವಳಿಗೆ ಏನಾಗಿರುತ್ತೆ, ದೇಹ ಹೇಗಿದೆ ಅಂತಂದ್ರೆ ಯೂಶಲಿ ಅನೀಮಿಯಾ ಇಸ್ ವೆರಿ ಕಾಮನ್. ನಮ್ಮ ದೇಶದಲ್ಲಿ ನಿಯರ್ಲಿ 50% ಆಫ್ ಪ್ರೆಗ್ನೆಂಟ್ ವುಮೆನ್ ಆರ್ ಹ್ಯಾವಿಂಗ್ ಅನೀಮಿಯಾ. ಅಂದ್ರೆ 50%
ಗರ್ಭಿಣಿ ಸ್ತ್ರೀಯರಲ್ಲಿ ಅನೀಮಿಯಾ ಇದೆ. ಈಗಾಗಲೇ ಸರ್ಕಾರ ಎಲ್ಲ ಕೊಡ್ತಾ ಇದೆ. ಆಂಟಿನೇಟಲ್ ಚೆಕಪ್ಗೆ ಹೋದಾಗ ಯೂಶಲಿ ಐರನ್ ಮತ್ತೆ ಫೋಲಿಕ್ ಆಸಿಡ್ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಬಾಡಿ ಕ್ರೇವ್ ಮಾಡುತ್ತೆ. ಅದಕ್ಕೆ ನೀವು ಕೇಳಿರ್ಬೋದು, ಮಣ್ಣು ತಿಂತಿರ್ತಾರೆ, ಇದೆಲ್ಲ ಸಿನಿಮಾದಲ್ಲಿ ತೋರಿಸ್ತಿದ್ರು, ಹುಳಿ ತಿನ್ನೋದು ಮಾಡೋದು. ದಿಸ್ ಇಸ್ ಆಲ್ ಇಂಡಿಕೇಟ್ಸ್ ದಟ್ ವಾಟ್ ಇಸ್ ಬಾಡಿ ಇಸ್ ನಾಟ್ ಹ್ಯಾವಿಂಗ್, ವಿ ಆರ್ ಟ್ರೈಂಗ್ ಟು ಗೆಟ್ ಇಟ್ ಔಟ್ಸೈಡ್. ಸೊ ಹುಳಿದೆಲ್ಲ ತಿನ್ನೋದ್ರಿಂದ ಅಬ್ಸಾರ್ಪ್ಷನ್ ಆಫ್ ಐರನ್ ವಿಲ್ ಟೇಕ್ ಪ್ಲೇಸ್. ಸೊ ಈ ಥರದ ಕ್ರೇವಿಂಗ್ ಆಗಲಿ, ಆಮೇಲೆ ಅವಳಿಗೆ ಈ ಥರ ಎಲ್ಲ ತೋರಿಸಿದಾಗ ಅವಳಿಗೆ ಆಸೆ ಆಗ್ಬೋದು, ಜಾಸ್ತಿ ಊಟ ಮಾಡ್ಲಿಕ್ಕೆ ಅವಳಿಗೆ ಅನುಕೂಲತೆನೂ ಆಗ್ಬೋದು. ಇದರಿಂದ ಅವಳ ಆರೋಗ್ಯ ಕೂಡ ಸುಧಾರಿಸುತ್ತೆ. ಈ ಸಂಪ್ರದಾಯದಿಂದ ಎಷ್ಟೊಂದು ಅನುಕೂಲತೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮಲ್ಲೀಗ ಈ ಒಟ್ಟು ಕುಟುಂಬ ಅನ್ನೋದಿಲ್ಲ. ಮೊದಲು ನೋಡ್ರಿ ಎಷ್ಟು ಜನ, ಎಷ್ಟು ಫ್ಯಾಮಿಲಿ, ಅಜ್ಜಂದ್ರು, ಮುತ್ತಜ್ಜಂದ್ರು, ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು, ಅವ್ರ ಸೊಸೆಂದ್ರು, ಎಲ್ಲ ಮಕ್ಕಳು ಎಲ್ಲ ಒಟ್ಟೊಟ್ಟಿಗೆ ಇರ್ತಿದ್ರು. ಒಟ್ಟಿಗೆ ಇದ್ದಾಗ ಅವ್ರಿಗೆಲ್ಲ ಎಷ್ಟೊಂದು ವಿಷಯಗಳು, ಇನ್ನೊಬ್ರು ಹೆರಿಗೆ ಆದಾಗ ಇನ್ನೊಬ್ಳು ತಿಳ್ಕೊಂಡಿರೋರು ವಿಷಯಗಳನ್ನ. ಈಗ ಹಾಗಿಲ್ಲ, ಅವ್ರು ಸಹಾಯ ಮಾಡೋರು, ಬಾಣಂತಿಯರಿಗೆ ಎಲ್ಲ ಹೆಲ್ಪ್ ಮಾಡೋರು, ಸಹಾಯ ಮಾಡೋರು. ಮನೇಲಿ ಎಷ್ಟು ಜನ ಬೇಕಾಗುತ್ತೆ, ಒಬ್ರು ಹೆಗ್ಗೆ ಆಯ್ತು ಅಂತಂದ್ರೆ ಪಾಲಕರು, ಪೋಷಕರು, ಸಂಬಂಧಿಕರು, ಅತ್ತೆ ಮಾವ, ಈ ಪ್ರತಿಯೊಬ್ರು ಎಲ್ಲರೂ ಸೇರ್ಕೊಂಡು ಬಾಣಂತನ ಮಾಡೋರು, ಎಲ್ಲರಿಗೂ ಸಹಾಯ ಬೇಕಾಗುತ್ತೆ. ಬಟ್ ಈ ಒಟ್ಟು ಕುಟುಂಬಗಳನ್ನ ನಾವೀಗ ನೋಡ್ತಾ ಇಲ್ಲ. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ಗಂಡ ಹೆಂಡತಿ ಮಕ್ಕಳು ಬಂದ್ರೆ ಅವರು ಹೊರಗಡೆ ಹೋಗಿರೋದು ಬಂದ್ರೆ ಎಕ್ಸ್ಟ್ರಾ ಅವರು ನಮಗೆ ಅಯ್ಯೋ ಬಂದ್ರ ಈಗ ಅನ್ನಂಗ ಆಗತ್ತೆ. ಆ ಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಸೊ ದಿಸ್ ಇಸ್ ಆಲ್ಸೋ ವಿ ಹ್ಯಾವ್ ಲಾಸ್ಟ್. ಮಗುವಿನ ಮುಖ ನೋಡಿದ ತಕ್ಷಣ ಅದೆಲ್ಲ ನೋವು ಪರಿಹಾರ ಆಗತ್ತೆ. ಸೊ ಈ ನೋವು ಪರಿಹಾರ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಮಗುನ ತಕ್ಷಣ ತಾಯಿ ಕೊಡಬೇಕು. ತಾಯಿ ಕೊಟ್ಟು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಚರ್ಮಕ್ಕೆ ಚರ್ಮ ತೆಗೆದಾಗ ಆ ಸ್ಪರ್ಶತೆಯಿಂದ ತಾಯಿಗೆ ಎದೆ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸುಮಾರು ನಾವ್ ಏನ್ ಕೇಳ್ತೀವಿ ಅಂತಂದ್ರೆ, ಎದೆ ಹಾಲು ಈಗ ಪೋಸ್ಟ್ ನೇಟಲ್ ವಾರ್ಡಿಗೆ ಹೋಗ್ತೀವಿ, ರೌಂಡ್ಸ್ ಹೋದಾಗ ಹಾಲು ಕುಡಿಸ್ತಾ ಇದ್ದೀನಿ ನಮ್ಮ ನನಗೆ ಹಾಲೇ ಬಂದಿಲ್ಲ ಡಾಕ್ಟರ್, ಇನ್ನೂ ಹಾಲೇ ಬಂದಿಲ್ಲ ಅನ್ನೋದು ಕೇಳೋದು ತುಂಬಾ ಸಾಮಾನ್ಯ. ನಾವು ಅದಕ್ಕೆ ಏನ್ ಕಾರಣ ಅಂತ ನೋಡೋಣ. ಯಾಕಂದ್ರೆ ಹೇಳಿದೆ, ತಾಯಿಗೆ ಫಸ್ಟ್ ನೀವು ಈ ಸಂದರ್ಭದಲ್ಲಿ ಇದು ಗೋಲ್ಡನ್ ಆಪರ್ಚುನಿಟಿ, ಗೋಲ್ಡನ್ ಮಿನಿಟ್ ಅಂತ ಏನ್ ಹೇಳ್ತೀವೋ ರೆಸ್ಟೇಷನ್ ಅಲ್ಲಿ, ಹಾಗೆ ಗೋಲ್ಡನ್ ಆಪರ್ಚುನಿಟಿ ಟು ಬಿ ಟೇಕನ್ ಸೊ ದಟ್ ಮದರ್ಗೆ ತಕ್ಷಣ ನಾವು ಮಗುನ ಕೊಟ್ರೆ ಎದೆ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಎದೆ ಹಾಲು ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಸೊ ಹಾಗಾಗಿ ಈ ನಿಟ್ಟಿನತ್ತ ನೆಕ್ಸ್ಟ್ ನಮ್ದು ಬರೋದು ಗರ್ಭಿಣಿಯರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿಯೇ ನಾವು ಈ ಆಗಸ್ಟ್ 1ರಿಂದ 7ರವರೆಗೆ ಈ ಸಪ್ತಾಹನ ಆಚರಿಸ್ತಾ ಬರ್ತಿದೀವಿ. ಈ ವರ್ಷದ್ದೇನಿದೆ ಅಂದ್ರೆ ಸ್ತನ್ಯಪಾನದ ಅಂತರವನ್ನು ಕಡಿಮೆ ಮಾಡಿ ತಾಯಂದಿರಲ್ಲಿ ಎದೆ ಹಾಲು ಉಣಿಸಬೇಕು ಅನ್ನೋದು ಇದೆ. ಈ ಅಂತರ ಏನದು, ಕಡಿಮೆ ಅಂತರ ಅಂದ್ರೆ ಏನು, ಯಾವ ಅಂತರದ ಬಗ್ಗೆ ಮಾತಾಡ್ತಿದ್ದಾರೆ, ಯಾವ ಅಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇನ್ಇಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡೋಣ. ಇಷ್ಟೆಲ್ಲ ಏನಾಗುತ್ತೆ, ಹೆರಿಗೆ ಆಗಿದೆ, ನೋವಾಗಿದೆ, ಅವಳಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಮ್ಮಲ್ಲಿ ಇನ್ನೂ ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳು ಇದೆ. ಏನ್ ಮಾಡ್ತಾರೆ, ಇದನ್ನು ಕೊಡ್ತಾರೆ, ಕತ್ತೆ ಹಾಲು ಮನುಷ್ಯನ ಹಾಲಿಗೆ ಸಮನಾದ, ಅಂದ್ರೆ ತಾಯಿಯ ಎದೆ ಹಾಲಿಗೆ ಸಮನಾದ ಹಾಲು ಅಂತಂದ್ರೆ ಕತ್ತೆ ಹಾಲು ಅಂತ ನಂಬಿಕೆ ನಮ್ಮ ಜನರಲ್ಲಿದೆ. ಸೊ ಹಾಗಾಗಿ ಕತ್ತೆ ಹಾಲು ಕೊಡ್ತಾರೆ, ಜೇನುತುಪ್ಪ ನೆಕ್ಸೋದು, ಸಕ್ಕರೆ ನೀರು ಕೊಡೋದು. ಆಮೇಲೆ ಇವೆಲ್ಲ ಮಾಡೋದ್ರಿಂದ ನಾನು ಹೇಳಿದೆ, ತಾಯಿಗೆ ಮಗುವಿಗೆ ಸಂಪರ್ಕನೇ ಬರಲಿಲ್ಲ ಅಂತಂದಾಗ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಎಲ್ಲರೂ ಹಾಲು ಬಿದ್ದಿಲ್ಲ ಅನ್ನೋದು ಸಾಮಾನ್ಯ. ಪ್ರಾಬ್ಲಮ್ ಅಂದ್ರೆ ಇದು, ತಾಯಿ ಹಾಲು ಬರ್ಬೇಕಂದ್ರೆ ಮಗು ಕಚ್ಚಿ ಕುಡಿಯಕ್ ಶುರು ಮಾಡ್ಬೇಕು. ಅದು ಹುಟ್ಟಿದ ತಕ್ಷಣ ಮಗು ಅಳುತ್ತೆ, ಹತ್ತಿದ ತಕ್ಷಣ ಮಗು ತುಂಬಾ ಆಕ್ಟಿವ್ ಆಗಿರುತ್ತೆ, 1 ಗಂಟೆ ಅಥವಾ 2 ಗಂಟೆ ಅಷ್ಟೇ. ಆನಂತರ ಮಗು ಏನ್ ಮಾಡಿದ್ರು ಎದ್ದಳಲ್ಲ, ಅಷ್ಟು ನಿದ್ದೆ ಮಾಡಕ್ ಶುರು ಮಾಡ್ಬಿಡತ್ತೆ. ಸೊ ಈ ಆಪರ್ಚುನಿಟಿನ ನಾವು ಯೂಸ್ ಮಾಡ್ಕೋಬೇಕು, ಇದನ್ನ ಮಿಸ್ ಮಾಡಬಾರ್ದು ನಾವು. ಇದು ಒಂದು ನಮ್ಮ ಪದ್ಧತಿ ಇದೆ ಕೆಲವರಲ್ಲಿ, ಇದು ಕೊಡ್ಲದೆ ಎದೆ ಹಾಲು ಕುಡ್ಸಲ್ಲ. ಹೌದ್ ತಾನೆ? ನೀವು ಕೆಲವರು ಇದ್ದೀರಾ, ನಿಮ್ ಜಾತಿಗಳಲ್ಲೆಲ್ಲ ಕೊಡಲ್ಲ. ಇದು ಎಲ್ಲಾ ಜಾತಿಗಳಲ್ಲೂ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ, ಬಟ್ ಇದು ಒಳ್ಳೇದಲ್ಲ ಅಷ್ಟೇ ನಾನು ಹೇಳಿಕ್ಕೆ ಇಷ್ಟಪಡೋದು. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂತಂದ್ರೆ, ಎದೆ ಹಾಲು ಬಿದ್ದಿಲ್ಲ 3 ದಿನಗಳಾದ ನಂತರ ತಾಯಿ ಹೇಳಕ್ ಶುರು ಮಾಡ್ತಾರೆ. 3 ದಿನ ಆದ ತಕ್ಷಣ ನಂಗೆ ಎದೆ ಹಾಲು ಬಿತ್ತು. ಯಾಕೆ ಅಂತಂದ್ರೆ ನಾವು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, ನಮ್ಮ ಮಗುವಿನ ಹೊಟ್ಟೆ ಕೂಡ ಸಣ್ಣದಿರತ್ತೆ. ನೀವು ನೋಡ್ತಾ ಇರ್ಬೋದು, ಒಂದೊಂದ್ಸರಿ ಮಗು ಬಿಕ್ಕಳಿಗೆ ಬರ್ತಾ ಇರುತ್ತೆ, ಕೇಳ್ತಿದ್ದ ಡಾಕ್ಟರ್ ಕೈ ಒಳ್ಳೇದಾ ತಪ್ಪ ಅಂತಂದ್ರೆ, ಅವಾಗ ಹೇಳ್ತಾರೆ ಇಲ್ಲ ಒಳ್ಳೇದು. ಮಗುವಿನ ಹೊಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ, ಮಗು ಬೆಳವಣಿಗೆ ಆಗ್ಬೇಕು, ಮಗು ಬೆಳಿಬೇಕು, ಆವಾಗ ಹೊಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ, ಅವಾಗ ಹಾಲು ಜಾಸ್ತಿ ಬೇಕಾಗುತ್ತೆ. ಮೊದಲು 3 ದಿನ ಸೃಷ್ಟಿಕರ್ತ ಹಾಗೆ ಮಾಡಿದ್ದಾರೆ. ಇದು ನಮ್ದು ನಿಮ್ದು ಏನಲ್ಲ, ಅದನ್ನ ತಿಳ್ಕೊಂಡಿರೋದು ನಾವು ತಿಳುವಳಿಕೆ ಹೇಳ್ತಾ ಇದ್ವಿ ಅಷ್ಟೇ. ಮಗುವಿನ ಹೊಟ್ಟೆ ಕೂಡ ಚಿಕ್ಕದಿರುತ್ತೆ, ಅಷ್ಟೇ ಪ್ರಮಾಣದ ಹಾಲನ್ನ ತಾಯಿ ಉತ್ಪತ್ತಿ ಮಾಡ್ತಾಳೆ. ಅವತ್ತಿನ ದಿನಕ್ಕೆ ಎಷ್ಟು ಬೇಕೋ
ಅಷ್ಟೇನೆ ಉತ್ಪತ್ತಿ ಮಾಡ್ತಾಳೆ. ಅದನ್ನು ನಾನು ಹೇಳಿದೆ, ಅದು ಗೀವಿನಂತ ಹಾಲು ಹಳದಿ ಬಣ್ಣದಿರತ್ತೆ, ಅದು ರೋಗ ನಿರೋಧಕ ಶಕ್ತಿ ಹೊಂದಿರೋದ್ರಿಂದ ತುಂಬಾ ಒಳ್ಳೇದು ಮಗುವಿಗೆ. ಸೊ ಸಣ್ಣ ಹೊಟ್ಟೆ, ಸೊ ಅದು ಎಷ್ಟು ಗಾತ್ರ ಇರುತ್ತೆ ಅಂದ್ರೆ ನೋಡ್ಬೋದು ನೀವು. ಈ ಗೋಲಿ ನೋಡಿರ್ಬೇಕಲ್ಲ, ದೊಡ್ಡ ಗೋಲಿ ಗಾತ್ರದಷ್ಟು ಹೊಟ್ಟೆ ಇರುತ್ತೆ. ಆಮೇಲೆ 3ನೇ ದಿನಕ್ಕೆ ಆ ಟೇಬಲ್ ಟೆನ್ನಿಸ್ ಬಾಲ್ ಇರುತ್ತಲ್ಲ ಆ ಸೈಜ್ನಷ್ಟು, ಸುಮಾರು ಅರೌಂಡ್ 25 ml ಅಷ್ಟು ಕೆಪಾಸಿಟಿ. ಆಮೇಲೆ ನೋಡಿ ಒಂದು ಮೊಟ್ಟೆ ಸೈಜ್ ಸುಮಾರು 60 ml ಅಷ್ಟು, 45ರಿಂದ 60 ml ಅಷ್ಟು ಕೆಪಾಸಿಟಿ. ಸೊ ಇದ್ರ ಅರ್ಥ ಏನು ಅಂತಂದ್ರೆ, ಮೊದಲನೇ 3 ದಿನ ಮಗುವಿಗೆ ನಾವು ಬೇಕಂದ್ರೆ 30 ml 40 ml ಏನು ನಾವು ಡಿವೈಡ್ ಮಾಡಿ ಎಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಲ್ಲ, ಅಷ್ಟು ಬೇಕಾಗಿಲ್ಲ. ಸೊ ಮಗುವಿಗೆ ಇಷ್ಟೇ ಕೆಪಾಸಿಟಿ, 5 to 7 ml. ಇವಾಗ ಇಷ್ಟು ಹಾಲು ಬಂತಂದ್ರೆ, ಅಯ್ಯೋ ಇಷ್ಟೇ ಹಾಲು ಬಂತು, 2 ಡ್ರಾಪ್ಸ್ ಬಂತು ಅನ್ನೋದನ್ನು ಕೇಳಿದೀವಿ. ಸೊ ಅಷ್ಟೇ ಹಾಲು ಕೂಡ ಸಾಕಾಗತ್ತೆ ಅವತ್ತಿನ ದಿನ. ಮೊದಲನೇ 3 ದಿವಸ ಮಗುವಿಗೆ ಅಷ್ಟೇ ಹಾಲು ಕೂಡ ಸಾಕು. ಇನ್ನೊಂದು ತಿಳ್ಕೊಬೇಕಾದ ಅಂಶ ಅಂತಂದ್ರೆ ನೋಡಿ, ಹಾಲಿನಲ್ಲಿ ಎಷ್ಟು ವೆರೈಟೀಸ್ ಇದೆ. ಅದರಲ್ಲೇ ತಾಯಿ ಉತ್ಪತ್ತಿ ಮಾಡ್ತಕ್ಕಂಥ ಹಾಲಲ್ಲೇ ಎಷ್ಟೊಂದು ಚೇಂಜಸ್ ಆಗುತ್ತೆ, ಎಷ್ಟೊಂದು ಬದಲಾವಣೆಗಳಾಗುತ್ತೆ, ಕಾಲಕ್ಕೆ ಬದಲಾವಣೆಗಳಾಗುತ್ತೆ. ನಂಬ್ತೀರಾ ನೀವು? ಸೊ ಅದನ್ನೇ ನಾನು ಹೇಳಿ ಇಷ್ಟಪಡ್ತೀನಿ. ಮೊದಲು 3 ದಿವಸ ಬರೋದು ಗೀವಿನಂತ ಹಾಲು, ಹಳದಿ ಬಣ್ಣದ್ದು ಕೊಲಾಸ್ಟ್ರಮ್. ಆ ನಂತರ 4ನೇ ದಿವಸ 5ನೇ ದಿವಸ ಅದು ವರ್ಣ ಚೇಂಜ್ ಆಗುತ್ತೆ, ಬಣ್ಣ ಚೇಂಜ್ ಆಗುತ್ತೆ. ಫಸ್ಟ್ ಕೊಲಾಸ್ಟ್ರಮ್ ಇರುತ್ತೆ, ನೆಕ್ಸ್ಟ್ 3-4 ದಿನ ಬಿಳಿ ಬಣ್ಣದ ವರ್ಣದಾಗುತ್ತೆ. ಆಮೇಲೆ ಅದರಲ್ಲೇ ಮಗು ಫಸ್ಟ್ ಕುಡಿಯ ಶುರು ಮಾಡುತ್ತಲ್ಲ ಚೆನ್ನಾಗಿ, ಮೊದಲು ಬರ್ತಕ್ಕಂಥ ಹಾಲು ನೀರಿನಂಗಿರುತ್ತೆ, ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ. ಇದು ಯಾಕೆ ಅಂತಂದ್ರೆ ಮಗುವಿನ ಬಾಳಿಕೆ ಆಗುತ್ತೆ. ನೀವು ಕೇಳ್ತೀರಾ ನೀರು ಕುಡಿಸ್ಬೇಡಿ ಅಂತ ನಾವು ಹೇಳ್ತೀವಿ. 6 ತಿಂಗಳು ತುಂಬುವವರೆಗೂ ಬರೀ ಎದೆ ಹಾಲು ಬಿಟ್ಟು, ಅಕಸ್ಮಾತ್ ಏನೋ ಡಾಕ್ಟರ್ಗಳು ಹೇಳಿದ್ದಂತ ಔಷಧಿ ಕೊಡೋದನ್ನ ಬಿಟ್ರೆ ನೀರು ಕುಡಿಸೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಫಸ್ಟ್ ಒಂದು 5 ನಿಮಿಷ ಮಗು ಏನು ಹಾಲು ಕುಡಿಯತ್ತಲ್ಲ, ಕುಡಿದಾಗ ಬರ್ತಕ್ಕಂಥದ್ದನ್ನ ನಾವು ಫೋರ್ ಮಿಲ್ಕ್ ಅಂತ ಕರಿತೀವಿ. ಮುಂಭಾಗದಂತ ಬರ್ತಕ್ಕಂಥ ಹಾಲು ಅದು ನೀರಿನ ಅಂಶ ಜಾಸ್ತಿ ಇರುತ್ತೆ, ಮಗುವಿನ ಬಾಯಾರಿಕೆಯನ್ನು ತಣಿಸೋದು ಅದು ಸಾಕು. ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಸ್ವಲ್ಪ ಗಟ್ಟಿ ಹಾಲು ಬರಕ್ಕೆ ಶುರುವಾಗುತ್ತೆ, ಅದಕ್ಕೆ ನಾವು ಹೈ ಮಿಲ್ಕ್ ಅಂತ ಕರಿತೀವಿ. ಹೈ ಮಿಲ್ಕ್ ಯಾಕೆ ಅಂದ್ರೆ ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಸೊ ಇದು ಈ ಎಷ್ಟೊಂದು ಹಾಲಿನಲ್ಲಿಯೇ ತಾಯಿ ಉತ್ಪಾದನೆ ಮಾಡ್ತಕ್ಕಂಥ ಹಾಲಿನಲ್ಲಿ ಎಷ್ಟೊಂದು ವೆರೈಟೀಸ್ ಅಥವಾ ಡಿಫ್ರೆಂಟ್ ವೇಸ್ ಅನ್ನ ನೋಡ್ಬೋದು. ಅಂದ್ರೆ ಎಷ್ಟು ವೆರೈಟೀಸ್ ಆಫ್ ಮಿಲ್ಕ್ ಅಂದ್ರೆ ಫೋರ್ ಮಿಲ್ಕ್, ಹೈಂಡ್ ಮಿಲ್ಕ್, ಕೊಲಾಸ್ಟ್ರಮ್, ಟ್ರಾನ್ಸಿಷನಲ್ ಮಿಲ್ಕ್ ಅಲ್ವಾ. ಇವೆಲ್ಲವೂ ನಾವು ಯಾವುದೇ ಕಂಪನಿಯಲ್ಲೂ ತಯಾರು ಮಾಡೋಕ್ಕಾಗಲ್ಲ, ಯಾರು ಅದನ್ನ ಕೊಡಕ್ಕಾಗಲ್ಲ. ಸೊ ಹಾಗಾಗಿ ತಾಯಿ ಹಾಲಿಗೆ ಬದಲಿ ಅಥವಾ ಅದಕ್ಕೆ ನಾನು ಬೇರೆ ಯಾವುದೋ ಕೊಡ್ತೀನಿ ಅಂತಂದ್ರೆ ಅದು ಬಹಳ ತಪ್ಪು. ಆಮೇಲೆ ಫುಡ್ ಏನ್ ನಮ್ಗೆ ಟಿನ್ಡ್ ಮಿಲ್ಕ್ ಸಿಗತ್ತಲ್ಲ, ಅದ್ರಲ್ಲಿ ಎಷ್ಟೊಂದು ಸೆಲ್ಸ್ ಇರಲ್ಲ. ದಿಸ್ ಇಸ್ ಗ್ರೋಯಿಂಗ್, ದಿಸ್ ಇಸ್ ಲಿಕ್ವಿಡ್, ಲೀವಿಂಗ್ ಲಿಕ್ವಿಡ್. ಇಟ್ಸ್ ಲೀವಿಂಗ್ ಲಿಕ್ವಿಡ್, ಇಟ್ಸ್ ಜೀವಂತ ದ್ರವ. ಇಟ್ ಕೀಪ್ಸ್ ಚೇಂಜಿಂಗ್. ಈಗ ಮದರ್ ಯಾವಾಗಲಾದ್ರೂ ಇನ್ಫೆಕ್ಷನ್ ಆಯ್ತು, ಏನಾದ್ರು ವಾರ್ಲ್ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ those antibodies are also secreted in the breast milk. Artha? So those antibodies, it's like a living liquid. It's not just a food for the baby, it's also a living liquid. So ಪೋಷಕಾಂಶವಿರುವ ಅದಕ್ಕಾಗಿ ಹಾಗಾಗಿ so many allergies, ಆಸ್ಮಾ ಅಂತ ಕಾಯಿಲೆ, ಸೋಂಕು, ಇನ್ಫೆಕ್ಷನ್ಸ್, ವಾರ್ಲ್ ಇನ್ಫೆಕ್ಷನ್ಸ್ ಅನ್ನೆಲ್ಲ ತಡೆಗಟ್ಟಬಹುದು. ಸೊ ಇಟ್ಸ್ ಫಸ್ಟ್ ಇಸ್ ಅ ಲಿಕ್ವಿಡ್ ಗೋಲ್ಡ್ ಕೊಲಾಸ್ಟ್ರಮ್. ಇದು ಈ ಬಣ್ಣ ಕಾಣಿಸುತ್ತೆ. ಫಸ್ಟ್ 3 ದಿವಸ ನಾ ಹೇಳಿದ್ನಲ್ಲ, ಹಳದಿ ಬಣ್ಣದ ತರ ಕಾಣಿಸುತ್ತೆ ಹಾಲು ಬರೋದು. ನೆಕ್ಸ್ಟ್ ನೋಡಿ ಎಷ್ಟು ವ್ಯತ್ಯಾಸ ಇದೆ ಹಾಲಲ್ಲಿ. ಇದು ಕೊಲಾಸ್ಟ್ರಮು, ಇದು ಫೋರ್ ಮಿಲ್ಕ್, ಇದು ಹೈಂಡ್ ಮಿಲ್ಕ್. ಬಣ್ಣದಲ್ಲಿ ಎಷ್ಟು ವ್ಯತ್ಯಾಸ ಗೊತ್ತಾಯ್ತಾ? ಇಲ್ಲಿ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಫೋರ್ ಮಿಲ್ಕ್ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಗಟ್ಟಿ ಹಾಲಿದೆ. ಸೊ ಇದು ತಾಯಿ ಉತ್ಪತ್ತಿ ಮಾಡ್ತಕ್ಕಂಥ ಹಾಲು. ಇದು ತಾಯಿ ಅಷ್ಟೇ ಮಾಡಕ್ ಸಾಧ್ಯ. ಯಾವ ಫ್ಯಾಕ್ಟ್ರಿ, ಯಾವ ಕಂಪನಿ, ಯಾವುದೇ ಇಂಟರ್ನ್ಯಾಷನಲ್ ಕಂಪ್ನಿ ಆಗಲಿ ಮಲ್ಟಿನ್ಯಾಷನಲ್ ಕಂಪ್ನಿ ಆಗಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಬೋದು. ಇದು ಯಾಕೆ ನಮ್ಮ ಮನುಷ್ಯರಲ್ಲಿ ಬೇರೆ ಅದೇ ಹೊರಗಡೆಗೆ ಯಾಕೆ ಕುಡ್ಕೊಂಡು ಹೋಗ್ತಿದೀವೋ ನಮಗೆ ಅರ್ಥ ಆಗ್ತಿಲ್ಲ. ಸಸ್ತನಿ ವರ್ಗ ಅಂತಂದ್ರೆ ಎದೆ ಹಾಲು ಕುಡಿದು ಬೆಳೆಯತಕ್ಕಂಥದ್ದು, ಅದು ಪ್ರಾಣಿಗಳಲ್ಲೇ ಆಗಿರ್ಬೋದು. ಈ ಸಸ್ತನಿ ವರ್ಗದಲ್ಲಿ ನೋಡಿ, ಇದು ಹಂದಿ ಹೇಳ್ಬೋದಿತ್ತಲ್ವಾ, ನಂಗೆ ಇಷ್ಟೊಂದು ಮಕ್ಕಳಿಗೆ ಹಾಲು ಕುಡ್ಸೋಕ್ಕಾಗಲ್ಲ ಅಂತ ಆಗೋದಿಲ್ಲ ಅಂತ ಹೇಳಿ. ಬೇರೆ ಎಲ್ಲರೂ ಕುಡ್ಕೊಂಡು ಹೋಗ್ತವೆ. ಸೋ ಮೆನಿ ಎಲ್ಲ ಅನಿಮಲ್ಸ್ ಅಲ್ಲೂ ನೋಡಿ, ಆ ಅನಿಮಲ್ಸ್ ಇಂದ ನಾವು ಎಷ್ಟೊಂದು ಪಾಠ ತಿಳ್ಕೋಬೇಕಾಗಿದೆ ನಾವು, ಹೌದ್ ತಾನೆ? ಸೊ ಎನಿ ಅನಿಮಲ್ಸ್ ಯು ಟೇಕ್, ಎಸ್ಪೆಷಲಿ mammals who can breastfeed,
ಎಲ್ಲ 10 ಮಕ್ಕಳಿದ್ರು 10 ಪಿಗ್ಲೆಟ್ಸ್ಗೂ ಹಾಲು ಕುಡಿಸುತ್ತೆ, 10 ಪಪ್ಪೀಸ್ಗೂ ಹಾಲು ಕುಡಿಸ್ತವೆ. ಸೊ ದಟ್ ಮೀನ್ಸ್ ಟ್ವಿನ್ಸ್ ಆದರೆ, ಟ್ರಿಪ್ಲೆಟ್ಸ್ ಆದರೆ ಕೆಲವು ಕೇಳ್ತಾರೆ, ಅವಳಿ ಜವಳಿ ಆದರೆ, ತ್ರಿವಳಿಗಳಾದರೆ ಅದಕ್ಕಿಂತ ಜಾಸ್ತಿ ತುಂಬ ಕಷ್ಟ. ಸೊ ಆದರೆ ಎದೆ ಹಾಲು ಕುಡಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಯಾಕಂದರೆ 2 ಸ್ತನ ಇದೆ ತಾಯಿಗೆ, 2 ಕಡೆಯಿಂದನೂ ಹಾಲು ಬರುತ್ತೆ. ಅಷ್ಟೇ ಹಾಲು ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅವಳಿಗೆ. ಮಗು ಕುಡಿದ ಹಾಗೆ ಎದೆ ಹಾಲು ಬರುತ್ತೆ. ಸೊ ಆಕೆ ಎದೆ ಹಾಲು ಕುಡಿಸ್ಬಹುದು. ಆಮೇಲೆ ಬಾಣಂತಿಯರಿಗೆ ನಾವು ಏನೇನು ಹೇಳಬೇಕಾಗುತ್ತೆ, ಈಗ ನಮ್ಮಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿದ್ದಾವೆ. ಹೇಳ್ತಾ ಇದ್ದೆ, ಫಸ್ಟು ಪ್ರೀಲ್ಯಾಕ್ಟಲ್ ಫೀಡ್ಸ್ ಅಂದರೆ ಎದೆಗೆ ಮೊದಲು ಹುಟ್ಟಿದ ಅರ್ಧ ಗಂಟೆ ಒಳಗೆ ಕೊಡಲಿಲ್ಲ ಅಂದರೆ ಏನು ತಪ್ಪಾಗುತ್ತೆ, ಮಕ್ಕಳಿಗೆ ಬೇರೆ ಇದನ್ನು ಕೊಡ್ಸೋಕೆ ಶುರು ಮಾಡ್ತಾರೆ, ಅವಾಗ ಹಾಲು ಉತ್ಪತ್ತಿ ಆಗೋದಿಲ್ಲ. ತಾಯಂದ್ರಿಗೂ ಭಾಳ ಸ್ಟ್ರಿಕ್ಟ್ ಮಾಡ್ತಾರೆ ಡಯಟ್. ಆ ಹೊತ್ತಲ್ಲಿ ಅವಳಿಗೆ ಆದಷ್ಟು ಜಾಸ್ತಿ ಆಹಾರ ಬೇಕಾಗತ್ತೆ, ಹೆಚ್ಚಿನ ಆಹಾರ, ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರ. ಯಾಕೆ ಅಂದರೆ ಅದು ಅವಳ ಎದೆ ಹಾಲಲ್ಲಿ ಉತ್ಪತ್ತಿ ಆಗತ್ತೆ, ಎದೆ ಹಾಲಿನ ಮುಖಾಂತರ ಮಗುವಿಗೆ ಸಿಗತ್ತೆ. ಸೊ ಹಾಗಾಗಿ ತಾಯಿಯ ಆಹಾರ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಬೇಕಾಗತ್ತೆ. ಎಲ್ಲ ಆಹಾರನೂ ಕೊಡ್ರಿ, ಯಾವುದೇ ಥರದ ಪತ್ತೆ ಮಾಡುವಂಥದ್ದು ಬೇಕಾಗಿಲ್ಲ. ಇಲ್ಲಿ ಕೆಲವರೆಲ್ಲ ಸೆಕ್ಷನ್ ಆಗಿದೆ, ಹೇಗೆ ಇದು ಸಿಸೇರಿಯನ್ ಆಗಿದೆ, ಇದನ್ನು ಕೊಡ್ಬೇಕಾ ಅದನ್ನು ಕೊಡಬಾರ್ದ, ಖಾರ ಕೊಡೋಂಗಿಲ್ಲ, ಬೇರೆ ಸಪ್ಪೆ ಊಟ ಕೊಡ್ತಾರೆ, ಬಟ್ ಅವಳಿಗೆ ಹಸು ಜಾಸ್ತಿ ಆಗ್ತಾ ಇರತ್ತೆ. ಇನ್ನೊಂದು ಅಂಶ ನಾನು ಹೇಳ್ಬೇಕಂದ್ರೆ ನೀರು ಕೊಡೋದಿಲ್ಲ, ಅದು ಬಹಳ ತಪ್ಪು. ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ ತಾಯಿಗೆ. ಸೊ ಅವಳೇ ಡಿಹೈಡ್ರೇಷನ್ ಆದರೆ ಹಾಲು ಉತ್ಪತ್ತಿ ಮಾಡೋದು ಕಷ್ಟ ಆಗುತ್ತೆ. ದರ್ ಇಸ್ ನೋ ರೆಸ್ಟ್ರಿಕ್ಷನ್ ಫಾರ್ ಟೇಕಿಂಗ್ ವಾಟರ್. ದಟ್ಸ್ ವಾಟ್ ಐ ಕೀಪ್ ಟೆಲ್ಲಿಂಗ್ ಆಲ್ ದ ಇವ್ರಿಗೆ ನೀರು ಕುಡೀರಿ ಅಂತ ಹೇಳ್ತಾ ಇರ್ತೀವಿ. ಬಾಣಂತಿಯರಿಗೆ ನೀರು ಕುಡ್ಲಿಕ್ಕೆ ಇದು ಮಾಡಬೇಕು. ಆಮೇಲೆ ನಮ್ಮಲ್ಲಿ ಕೆಲವೊಂದು ಪದ್ಧತಿಗಳು ತುಂಬ ಚೆನ್ನಾಗಿದೆ, ಅದನ್ನು ಅಳವಡಿಸ್ಕೊಂಡು ಹೋಗೋಣ. ಅದನ್ನೇ ಹೇಳಿದ್ದು, ಈ ಬೆಳ್ಳುಳ್ಳಿಲೇ ಮಾಡ್ಕೊಡ್ತಾರೆ ಅಡುಗೆನ. ಗೊತ್ತಿಲ್ಲ, ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರ್ಬೋದು, ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ಬೋದು. ಬಟ್ ನಮ್ಮ ಮನೆಗಳಲ್ಲೆಲ್ಲ ಜಾಸ್ತಿ ಆದಷ್ಟು ಬೆಳ್ಳುಳ್ಳಿ ಹಾಕಿ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಗಾರ್ಲಿಕ್ ಹ್ಯಾಸ್ ಗಾಟ್ ಅ ಆಂಟಿ ಇನ್ಫೆಕ್ಟಿವ್ ಪ್ರಾಪರ್ಟಿ ವಿಚ್ ಮದರ್ ನೀಡ್ಸ್ ದಟ್ ಟೈಮ್, ಬಿಕಾಸ್ ಶಿ ಇಸ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್ ಬಿಕಾಸ್ ಆಫ್ ಲಾಸ್ ಆಫ್ ಬ್ಲಡ್ ಆ್ಯಂಡ್ ಆಲ್. ಸೊ ಅದು ಒಂದು ಬರೀ ಬೆಳ್ಳುಳ್ಳಿಲೇ ಅಡುಗೆ ಮಾಡ್ತಾರೆ. ಸೊ ಅದು ಆ ಪದ್ಧತಿ ಕೂಡ ಒಳ್ಳೆಯದು. ಶುಂಠಿ ಯೂಸ್ ಮಾಡ್ತಾರೆ, ಅದು ಕೂಡ ಹಾಲು ಉತ್ಪತ್ತಿ ಆಗಲಿಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಮೇಲೆ ಇದು ಮೆಂತೆಕಾಳನ್ನ ಕೊಡ್ತಾರೆ. ಮೆಂತೆಕಾಳು ಕೊಡೋದ್ರಿಂದನೂ ಅಷ್ಟೇ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಇವೆಲ್ಲವೂ ತಾಯಿ ಹಾಲು ಉತ್ಪಾದನೆ ಕೂಡ ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ಆಹಾರ ಪದ್ಧತಿಗಳು ನಮ್ಮಲ್ಲಿ ಏನಿದೆ ಅದನ್ನೆಲ್ಲದನ್ನು ಕಾಳುಗಳು, ಎಲ್ಲ ಥರದ ಕಾಳುಗಳು, ಯಾಕಂದರೆ ಹೆಚ್ಚಿನ ಪೌಷ್ಟಿಕಾಂಶ ಬೇಕಾಗುತ್ತೆ ತಾಯಿಗೆ, ಪ್ರೋಟೀನ್ ಬೇಕಾಗುತ್ತೆ. ಅದರಿಂದ ಯಾಕಂದರೆ ನಾನು ಹೇಳಿದ್ದು, ಅವಳು ಚೆನ್ನಾಗಿ ಹಾಲು ಉತ್ಪತ್ತಿ ಮಾಡಿದ್ರೆ ಮಗುವಿಗೆ ಒಳ್ಳೆಯ ಕ್ವಾಲಿಟಿ ಹಾಲು ಸಿಗತ್ತೆ, ಎಲ್ಲ ಅಂಶಗಳು ಇರ್ತಕ್ಕಂಥ ಹಾಲು ಸಿಗತ್ತೆ. ವಿಟಮಿನ್ ಎ, ಅಯರ್ನು ಅವೆಲ್ಲ ಇರ್ತಕ್ಕಂಥ ಹೆಚ್ಚಿನ ಅಂಶ ಇರ್ತಕ್ಕಂಥ ಕಾಳುಗಳು, ಬೇಳೆಗಳು ಎಲ್ಲ ತಿನ್ನಬೇಕು. ಅದರಿಂದ ಅವಳಿಗೂ ಅನುಕೂಲ, ಮಗುವಿಗೂ ಕೂಡ ಅನುಕೂಲ. ನಮ್ಮಲ್ಲಿ ಇದನ್ನು ಮಾಡಿಕೊಡ್ತಾರೆ, ನೋಡಿರ್ಬೇಕು. ಜಸ್ಟ್ ಟೈಮ್ ಫಾರ್ ದ ಬೆನಿಫಿಟ್ ಆಫ್ ದ ಪಬ್ಲಿಕ್ ಅಂತೇಳಿ ನೀವೆಲ್ಲ ಮಾಡ್ಕೊಡ್ತೀರಲ್ವ, ಅದನ್ನು ಖಾರ ಅಂತ ಹೇಳ್ತಾರೆ, ಬಾಣಂತಿ ಖಾರ ಅಂತ ಹೇಳ್ತಾರೆ. ಆಮೇಲೆ ಕೊಬ್ಬರಿ, ಎಲ್ಲ ಡ್ರೈ ಫ್ರೂಟ್ಸು, ಕೊಬ್ಬರಿ, ಬಾದಾಮಿ, ಗೋಡಂಬಿ, ಉತ್ತತ್ತಿ ಎಲ್ಲ ಹಾಕಿ, ಬೆಲ್ಲ ಎಲ್ಲ ಹಾಕಿ ಉಂಡೆಗಳು ಕಟ್ಕೊಡ್ತಾರೆ, ಎಲ್ಲ ಪೌಡ್ರ್ ಮಾಡಿಟ್ಟಿರ್ತಾರೆ. ಇದನ್ನು ತಾಯಿಗೆ ಕೊಡ್ತೀವಿ ನಾವು. ಇದರಿಂದ ಯಾಕಂದರೆ ಹೇಳಿದ್ನಲ್ಲ, ತಾಯಿ ಎಷ್ಟೊಂದು ರಕ್ತಸ್ರಾವ ಆಗಿರುತ್ತೆ ಅವಳಿಗೆ, ಹೆರಿಗೆ ಟೈಮಲ್ಲಿ ರಕ್ತಸ್ರಾವ ಆಗಿರುತ್ತೆ. ಅದನ್ನೆಲ್ಲ ಅವಳು ರೀಗೈನ್ ಮಾಡ್ಕೊಂಡ್ರೆ, ಅಂದರೆ ಅದೆಲ್ಲ ಅವಳಿಗೆ ಮರಳಿ ಬಂದರೆ ಆಹಾರ ಮುಖಾಂತರನೇ ಬರಬೇಕು. ಸೊ ಅದನ್ನು ನಾವು ಆಹಾರ, ಇಂಥ ಪೌಷ್ಟಿಕತೆ ಇರ್ತಕ್ಕಂಥ ಆಹಾರ ಕೊಡೋದ್ರಿಂದ ಅವಳ ಸ್ವಾಸ್ಥ್ಯನೂ ಚೆನ್ನಾಗಿರುತ್ತೆ, ಅವಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗೆ ಮಗುವಿನ ನಮ್ದು ಪದ್ಧತಿ ಇದೆ ಅಲ್ಲ, ಎಲ್ಲದೂ ತಪ್ಪು ಅಂತ ನಾನು ಹೇಳ್ತಿಲ್ಲ. ಸೊ ಸರಿಯಾಗಿರೋದನ್ನ ನಾವು ಫಾಲೋ ಮಾಡಿದ್ರಾಯ್ತು. ಇದನ್ನು ಕೊಡ್ತಾರೆ, ಓಂ ಕಾಳು ಅಂತ ಹೇಳ್ತಾರೆ. ಇದು ಮಗುವಿನ ಹೊಟ್ಟೆ ನೋವು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೊಡೋದು ಪದ್ಧತಿ ಇದೆ. ಸೊ ಇದರಿಂದ ಮೋಸ್ಟ್ಲಿ ಗ್ಯಾಸ್ ಎಲ್ಲ ಎಲಿಮಿನೇಟ್ ಆಗುತ್ತೆ ಅನ್ಸುತ್ತೆ. ಇಟ್ ಇಸ್ ಲೈಕ್ ಕಾರ್ಬನೇಟೆಡ್, ಸೊ ದಟ್ ಹೆಲ್ಪ್ಸ್ ಇನ್ ಡೈಜೆಷನ್. ತಪ್ಪು ಕಲ್ಪನೆಗಳು ನಾನು ಹೇಳಿದೆ. ನೀರು ಕುಡಿಯೋದೊಂದು, ಮೊದಲಾದ್ರೆ ಬಾವಿ, ಕೆರೆ, ಹೊಂಡದಿಂದ ನೀರು ತರ್ತಿದ್ರು, ಶುದ್ಧವಾಗಿರ್ತಿರ್ಲಿಲ್ಲ ನೀರು. ಸೊ ಹಾಗಾಗಿ ದೇ ಮೈಟ್ ಹ್ಯಾವ್ ನಾಟ್ ಎನ್ಕರೇಜ್ ಟು ಗಿವ್ ವಾಟರ್, ಬಟ್ ನೌ ದರ್ ಇಸ್ ನೋ ಪ್ರಾಬ್ಲಮ್. ಎಲ್ಲ ಕಡೆಗೂ ಅದು ಫಿಲ್ಟರ್ ಏನದು ಆರೋ ವಾಟರ್ ಇಸ್ ಅವೈಲಬಲ್. ಸೊ ನಲ್ಲಿಗಳಿದ್ದಾವೆ, ಆರೋ ವಾಟರ್ ಸಿಗತ್ತೆ. ಸೊ ಹಾಗಾಗಿ ಚೆನ್ನಾಗಿ ನೀರು ಕುಡಿಲಿಕ್ಕೆ ಎನ್ಕರೇಜ್ ಮಾಡಬೇಕು. ಸೊ ನಾನೀಗ ಹೇಳಿದೆ, ಎದೆ ಹಾಲಿನಲ್ಲಿ ಇಷ್ಟು ಉತ್ತಮ ಅಂಶಗಳಿದ್ದಾಗ ಬೇರೆ ಹಾಲು ಕೊಡೋದ್ರಿಂದ ಏನಾಗುತ್ತೆ, ಮಗುವಿಗೆ ಅತಿಸಾರ ಭೇದಿ, ನ್ಯೂಮೋನಿಯಾ, ಇನ್ಫೆಕ್ಷನ್ಸು ಎಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಮಗುವಿನ ಸಾವಿಗೂ ಕೂಡ ಕಾರಣವಾಗಬಹುದು. ಅದು ಹೇಗೆ ಅಂತ ಹೇಳೋದಕ್ಕೆ ನೂರಾರು ಕಾರಣಗಳಿದೆ, ಅದು ಬೇಕಾಗಿಲ್ಲ ಇಲ್ಲಿ.
ಸೊ ಉತ್ತಮ ಅಂಶ ಇರ್ತಕ್ಕಂಥ ಎದೆ ಹಾಲು ಕುಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನಿಸಬೇಕು. ಎದೆ ಹಾಲು ಈಗ ಇತ್ತೀಚೆಗೆ ಎಲ್ಲ ಆಧುನಿಕ ಜಗತ್ತಿನಲ್ಲಿ ಎಲ್ಲ ಮಹಿಳೆಯರು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಏನಾಗ್ತಾ ಇದೆ, ಮಗುವಿಗೆ 6 ತಿಂಗಳು ತುಂಬುವವರೆಗೂ ಎದೆ ಹಾಲು ಅಂತ ಹೇಳ್ತಾ ಇದೀವಿ. ಈಗ ನಮ್ಮಲ್ಲೆಲ್ಲ ಡಾಕ್ಟರ್ಸ್ಗಳಿಗೂ ಅವ್ರಿಗೂ ಮಕ್ಕಳುಗಳಿದ್ದಾರೆ, ಅವರು ಕೂಡ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ. ಎದೆ ಹಾಲು 6 ಮಂತ್ಸ್ವರೆಗೂ ಹೇಗೆ ಕುಡಿಸ್ಬೇಕು, ಏನು ಮಾಡಬೇಕು, ಯಾವ ಥರ ನಾವು ಇದಕ್ಕೆ ಸಹಕಾರ ಕೊಡಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಸೊ ಇದೇ ಅಂತರ, ಈ ಅಂತರ ಏನಿದೆ, ಈ ಸಲದ ಏನು ಘೋಷವಾಕ್ಯ ಇದೆಯಲ್ಲ, ಟು ಕ್ಲೋಸ್ ದ ಗ್ಯಾಪ್. ಸೊ ದೀಸ್ ಆರ್ ದ ಗ್ಯಾಪ್ಸ್ ವಿ ಆರ್ ಫೈಂಡಿಂಗ್. ಎಸ್ಪೆಷಲಿ ಹುಟ್ಟಿದ ಅರ್ಧ ಗಂಟೆ ಒಳಗೆ, ಹುಟ್ಟಿದ 1 ಗಂಟೆ ಒಳಗೆ ಎದೆ ಹಾಲು ಕುಡಿಸ್ಬೇಕು ಅಂತ ನಾವೆಲ್ಲ ಹೇಳ್ತಾ ಇದೀವಿ, ತಿಳ್ಕೊತಾ ಇದೀವಿ. ಬಟ್ ಎಲ್ಲ ಕಡೆ ಇದು ಸಮನಾಗಿ ನಡೀತಾ ಇಲ್ಲ, ಎಲ್ಲೆಡೆ ಒಂದೇ ಥರ ನಡೀತಾ ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ ಡೆಲಿವರಿ ಆದರೆ ಅಲ್ಲಿ ನಾನು ಹೇಳಿದೆ, ಇದ್ರ ಬಗ್ಗೆನೇ ಟ್ರೈನ್ ಆಗಿರೋ ಸಿಬ್ಬಂದಿ ವರ್ಗ ಇರೋದಿಲ್ಲ. ಅಕಸ್ಮಾತ್ ತಾಯಿ ಬೇಡ ಅಂತ ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಬೇರೆ ಪಾಲಕರು, ಪೋಷಕರಿಗೂ ಕೂಡ ಅದ್ರ ಬಗ್ಗೆ ಅನುಭವ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವೀಗ ನಮ್ಮ ಹಾಸ್ಪಿಟಲ್ ಡೆಲಿವರಿ ಆಗೋದಕ್ಕೂ ಹೊರಗಡೆ ಡೆಲಿವರಿ ಆಗೋದಕ್ಕೂ ಈ ಅಂತರ ಜಾಸ್ತಿ ಆಗ್ತಾ ಇದೆ. ಬರೀ ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಿ, 49%, 49% ಅಷ್ಟು ಮಾತ್ರ ಹುಟ್ಟಿದ ಅರ್ಧ ಗಂಟೆ ಒಳಗೆ ಎದೆ ಹಾಲು ಕುಡಿಸ್ತಾ ಇದ್ದಾರೆ. ನಂಬ್ತಿರೋ 97% ಆಫ್ ಡೆಲಿವರೀಸ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ದ ಹಾಸ್ಪಿಟಲ್ಸ್. ಸೊ ಇದಕ್ಕೆ ಯಾರು ಬ್ಲೇಮ್ ಮಾಡ್ಬೇಕು ನಾವೀಗ? 97% ಡೆಲಿವರೀಸ್ ಆರ್ ಟೇಕಿಂಗ್ ಪ್ಲೇಸ್ ಅಕಾರ್ಡಿಂಗ್ ಟು NFHS ಡಾಟಾ 5. ಕರ್ನಾಟಕದ್ದು 97 ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಆರ್ ಟೇಕಿಂಗ್ ಪ್ಲೇಸ್. ಬಟ್ ಆಗ್ತಿರೋದು, ಎದೆ ಹಾಲು ಕುಡಿಸ್ತಾ ಇರೋದು 49% ಅಷ್ಟು, 6 ತಿಂಗಳವರೆಗೆ 61% ಅಷ್ಟು. ಹುಟ್ಟಿದ ಅರ್ಧ ಗಂಟೆಗೆ ಎದೆ ಹಾಲು ಕುಡಿಸೋದು, ತಾಯಿ ಮಗುವನ್ನ ಬೇರ್ಪಡಿಸಬಾರ್ದು, ಆಮೇಲೆ ಬೇರೆ ಹೊರಗಿನ ಹಾಲನ್ನ ತಂದು ಕೊಡಬಾರ್ದು. ಸೋ ಮೆನಿ 10 ಸ್ಟೆಪ್ಸ್ ಆರ್ ದೇರ್. ಸೊ ಇದು ಎಲ್ಲೆಲ್ಲೂ ಒಂದೇ ಸಮನಾಗಿ ನಡೀತಾ ಇಲ್ಲ. ಆಮೇಲೆ ವರ್ಕಿಂಗ್ ವುಮೆನ್ಗೆ ಬಂದರೆ, ಸೊ ದೇ ಹ್ಯಾವ್ ಟು ಲೀವ್ ದ ಜಾಬ್ ಅಂಡ್ ಸಿಟ್ ಅಟ್ ಹೋಮ್, ಆರ್ ಇಫ್ ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ದರ್ ವರ್ಕ್, ಅವ್ರ ಕೆಲಸಕ್ಕೆ ಮತ್ತೆ ಮರಳಿ ಹೋಗಬೇಕು ಅಂತಂದರೆ ಅವ್ರಿಗೆ ಯಾವುದೇ ಥರದ ಅನುಭವ ಇಲ್ಲ. ಹೇಗೆ ಹಾಲು ಕುಡಿಸ್ಬೇಕು, 6 ತಿಂಗಳಿಗೂ ಹೇಗೆ ಬರೀ ಎದೆ ಹಾಲನ್ನೇ ಕೊಡಬೇಕು ಅನ್ನೋದು ಕೂಡ ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲ. ವಿ ಕ್ಯಾನ್ ಗಿವ್ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್, ಇನ್ನೂ ಒಂದಿಷ್ಟು ದಿನ ರಜೆಗಳಿದ್ರೆ ರಜಾ ತಗೋಬೋದು. ಬಟ್ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಗಿವನ್ 6 ಮಂತ್ಸ್ ಮೆಟರ್ನಿಟಿ ಲೀವ್. ವೆರಾಸ್ ನಮ್ಮ ಹಾಸ್ಪಿಟಲಲ್ಲೆಲ್ಲ, ಪ್ರೈವೇಟ್ ಸೆಕ್ಟರಲ್ಲೆಲ್ಲ ಓನ್ಲಿ 45 ಡೇಸ್, 4.5 ಮಂತ್ಸ್ ಲೀವ್ ಸಿಗ್ತಾ ಇದೆ. ಬೇರೆ ಕಡೆ ಎಲ್ಲ 6 ಮಂತ್ಸ್ ಲೀವ್ ಇದೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ 6 ಮಂತ್ಸ್ ಲೀವ್ ಇದೆ. ಸೊ ಇದು ಈ ಡಿಸ್ಪ್ಯಾರಿಟಿಯಿಂದಾಗಿ ನಾವು ಇಷ್ಟೊಂದು ಅಂತರವನ್ನು ಕಾಣ್ತಾ ಇದ್ದೀವಿ. ಇದಕ್ಕೆಲ್ಲ ಏನಾದ್ರು ಒಂದು ಸೊಲ್ಯೂಷನ್ ನೋಡ್ಕೋಬೇಕಾಗುತ್ತೆ, ಸೊಲ್ಯೂಷನ್ ಕಂಡುಹಿಡ್ಕೋಬೇಕಾಗುತ್ತೆ. ಕಮ್ಯುನಿಟಿ ಕ್ಯಾನ್ ಪಾರ್ಟಿಸಿಪೇಟ್ ಅಂಡ್ ಕಮ್ಯುನಿಟಿ ಕ್ಯಾನ್ ಹೆಲ್ಪ್ ದ ಮದರ್ಸ್ ಟು ಬ್ರೆಸ್ಟ್ ಫೀಡ್ ಅಂಡ್ ಬ್ರಿಂಗ್ ಡೌನ್ ಟು ಹೆಲ್ಪ್ ದ ಬೇಬೀಸ್ ಟು ಸರ್ವೈವ್. ಆಮೇಲೆ ಅಷ್ಟೇ ಇಲ್ಲ, ಹಾಸ್ಪಿಟಲ್ ಕೂಡ ನಾನು ಹೇಳಿದೆ, ಪೋಸ್ಟ್ ನೆಟಲ್ ವಾರ್ಡಲ್ಲಿ ನಾವು ರೌಂಡ್ಸ್ ಹೋಗ್ಬೇಕಾದ್ರೆ ವಿ ಹ್ಯಾವ್ ಟು ಸಿ, ವಿ ಹ್ಯಾವ್ ಟು ಅಬ್ಸರ್ವ್ ಹೌ ದೇ ಆರ್ ಬ್ರೆಸ್ಟ್ ಫೀಡಿಂಗ್. ಮೋಸ್ಟ್ ಆಫ್ ದ ವಿ ಸಾ ದಟ್ ಎವ್ರಿ ಮದರ್ ನೀಡ್ ಸಮ್ ಹೆಲ್ಪ್. If she goes without that help, she continues to do that in the community. ಹೋದ್ಮೇಲಂತೂ ಇನ್ನೇನು ನೋಡೋಕ್ಕಾಗಲ್ಲ. ಆಸ್ಪತ್ರೆಯಲ್ಲಿ ಇದ್ದಾಗಲೇ ನಾವೇ ಅರ್ಥ ಮಾಡ್ಕೊಂಡಿರೋರು, ನಾವು ತಿಳ್ಕೊಂಡಿರೋರೆ, ಇಫ್ ಯು ಡೋಂಟ್ ಗಿವ್ ಎನಿ ಸಲಹೆ ಕೊಡಲಿಲ್ಲ ಅಂದರೆ, ಏನೋ ನಾವು ಅವ್ರಿಗೆ ತಿಳುವಳಿಕೆ ಕೊಡಲಿಲ್ಲ ಅಂದರೆ ಅದು ಮುಂದೆ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಆಮೇಲೆ ಇನ್ನೊಂದೇನಿದೆ ಅಂದರೆ ನಮ್ಮಲ್ಲಿ ತಪ್ಪು ಕಲ್ಪನೆ ಅಂತಂದರೆ, ಜಸ್ಟ್ ಬ್ರೀಫ್ಲಿ, ಸಾಕಷ್ಟು ಹಾಲಿಲ್ಲ. ಮಗು ಅಳಕ್ಕೆ ಶುರು ಮಾಡ್ತು ಅಂದ ತಕ್ಷಣ ಅಜ್ಜಿಯವರೇ ಹೇಳ್ತಾರೆ, ಅಜ್ಜರು ಏನೋ ಅಳ್ತಾರೆ ನೋಡೋ, ಮಗು ಹಾಲು ಸಾಕಾಗ್ತಿಲ್ಲ ಅನ್ಸುತ್ತೆ, ಮೇಲ್ ಹಾಲು ಹಾಕು, ಹಾಲು ಸಾಕಾಗೋದಿಲ್ಲ ಅನ್ನೋದನ್ನ ಕೇಳೋದು ಸಾಮಾನ್ಯ ನಾವು. ಸೊ ಅದು ತಪ್ಪು. ಯಾಕೆಂತಂದ್ರೆ ಹಾಲು ಸಾಕಷ್ಟಿಲ್ಲ. ನಾನು ಹೇಳಿದೆ, ಅವಳಿ ಜವಳಿಗೂ ಕುಡಿಸ್ಬೋದು, ತ್ರಿವಳಿಗಳಿಗೂ ಕುಡಿಸ್ಬೋದು ಹಾಲು. ಅಷ್ಟು ಮಾಡೋಷ್ಟು ತಾಯಿಗೆ ಅಷ್ಟೊಂದು ಕೆಪಾಸಿಟಿ ಇದೆ. ಕಣ್ಣಿಗೆ ಕಾಣಿಸೋದಿಲ್ಲ ಎಷ್ಟು ಹಾಲು ತಾಯಿ ಉತ್ಪತ್ತಿ ಮಾಡ್ತಾ ಇದ್ದಾಳೆ, ಎಷ್ಟು ಹಾಲು ಮಗುವಿಗೆ ಹೋಗ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಲು ಸಾಕಷ್ಟು ಇಲ್ಲ ಅನ್ನೋದು ತಪ್ಪು ಕಲ್ಪನೆ. ಅದಕ್ಕೆ ಅವಳಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಹಿಡ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಮಗು ಕಚ್ಚೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಇರ್ಬೋದು. ಸೊ ಅದನ್ನ ತಜ್ಞರ ಬಳಿ ಬಂದು ಇಲ್ಲ ಯಾರ ಹತ್ರ ಸಹಾಯ ಅಥವಾ ಸಲಹೆ ಪಡಿಬಹುದು. ಸೊ ಹಾಗಾಗಿ ಏನು ಮಾಡ್ತಾರೆ, ಇದು ಕಾಮನ್ ಆಗಿ ನೋಡ್ತೀವಿ ನಾವು, ಕ್ರೈ ಪೌಡರ್ ಹಾಕೋದಾ ಡಾಕ್ಟ್ರೆ, ಮಗು ತುಂಬ ಅಳ್ತಾ ಇದೆ, ಅವರೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಅವೆಲ್ಲ ಅವಶ್ಯಕತೆ ಇಲ್ಲ. ಸೊ ಸ್ತನ್ಯಪಾನ ಅಕಸ್ಮಾತ್ ನಾವೀಗ ಎದೆ ಹಾಲು ಕೊಡದೇ ಇದ್ರೆ ಏನಾಗುತ್ತೆ? ಈಗ ಬರೀ ಎದೆ ಹಾಲು ಬೇರೆ ಕಾರಣಗಳಿರುತ್ತೆ, ಅದನ್ನ ಬೇರೆ ಮಾತಾಡೋಣ. ಬಟ್ ನಾರ್ಮಲಿ ಡೆಲಿವರಿ ಆದಾಗ ಮಕ್ಕಳಿಗೆ ಎದೆ ಹಾಲು ಕೊಡಬೇಕು. ಎದೆ ಹಾಲು ಕೊಡದೇ ಇದ್ರೆ ಏನಾಗುತ್ತೆ? ಅಕಸ್ಮಾತ್ ಸರಿಯಾಗಿ ಎದೆ ಹಾಲು ಕುಡಿಸದೇ ಇದ್ರೆ ಸುಮಾರು 100,000 ಮಕ್ಕಳು ಸಾವಿಗೊಳಗಾಗಬಹುದು. ಅಂದರೆ ವಿ ಕ್ಯಾನ್ ಪ್ರಿವೆಂಟ್ ದಟ್ ಬೈ ಗಿವಿಂಗ್ ಬ್ರೆಸ್ಟ್ ಫೀಡಿಂಗ್. ಬರೀ ಡಯೇರಿಯಾದಿಂದ 34.7 ಮಿಲಿಯನ್ ಅಷ್ಟು ಮಕ್ಕಳು ಸಾವನ್ನಪ್ಪಬಹುದು. ನ್ಯೂಮೋನಿಯಾ
2.4 million. You can see that even ಇದು ovarian cancer 1700, type 2 diabetes 87,000 people can get affected if breastfeeding is not happened. This is the amount is spent. ಅಕಸ್ಮಾತ್ ಎದೆ ಹಾಲು ಕೊಡಲಿಲ್ಲ ಅಂದರೆ, ಬರೀ ಫಾರ್ಮುಲಾ ಫೀಡ್ಸ್ ಕೊಡ್ತಾ ಇದ್ರು ಅಂದರೆ ಸುಮಾರು 25,393 ಕೋಟಿ, ಅದು ಓದಕ್ಕೂ ಬರೋದಿಲ್ಲ, ಅಷ್ಟು ದುಡ್ಡು ಖರ್ಚಾಗುತ್ತೆ. ಸಾವಿರಾರು ಗಂಟಲೆ ಕೋಟಿ ಗಂಟಲೆ ದುಡ್ಡು ಎದೆ ಹಾಲಿನ ಪರ್ಯಾಯ ಎದೆ ಹಾಲಿಗೆ ಹೋದಾಗ ಇಷ್ಟು ಖರ್ಚು ಮಾಡಬೇಕಾಗತ್ತೆ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಚಿಲ್ಡ್ರನ್ ವಿಲ್ ಹ್ಯಾವ್ ಇನ್ಫೆಕ್ಷನ್ಸ್. ಅದಕ್ಕೆ ಮತ್ತೆ 727 ಕೋಟಿ ಹಣ ಖರ್ಚಾಗುತ್ತೆ ಅನ್ನೋದು ಒಂದು ಅಂದಾಜು ಮಾಡಲಾಗಿದೆ. ಸೊ ನಾನು ಹೇಳಿದೆ, ಹಾಲು ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ತ್ರಿವಳಿಗಳಿಗೂ ತಾಯಿ ಸಾಕಷ್ಟು ಎದೆ ಹಾಲು ಕೊಡ್ಬೋದು. ಅದು ಕೊಟ್ಟು ಬೆಳೆಸಿರೋ ಉದಾಹರಣೆಗಳು ನಮ್ಮ ಆಸ್ಪತ್ರೆಗಳಲ್ಲೇ ಮಾಡಿದ್ದಾರೆ. ಡಾಕ್ಟರ್ ಗುರುಪ್ರಸಾದ್ ಅವರು ಅನುಭವ ಇದೆ, ಡಾಕ್ಟರ್ ಬಾಣಾಪುರ್ ಮಠ್ ಅವರು, ಡಾಕ್ಟರ್ ಮೂಗನ್ಗೌಡರು, ಸುರೇಶ್ ಬಾಬು ಅವರು, ಎಲ್ಲರೂ ಇದು ಎದೆ ಹಾಲಿಗೋಸ್ಕರ ಇಲ್ಲಿ ನಾವು ಇವತ್ತಿಲ್ಲಿ ನಿಂತಿದ್ದೀವಿ, ಮಾತಾಡ್ತಾ ಇದ್ದೀವಿ ಅಂದ ತಕ್ಷಣ ಅಷ್ಟೇ ಅಲ್ಲ, ಅದನ್ನ ಅಳವಡಿಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದ್ರದ್ದು ಅನುಭವ ಕೂಡ 3 ಮಕ್ಕಳಿಗೆ, ತ್ರಿವಳಿ ಮಕ್ಕಳಿಗೆ ತಾಯಿ ಚೆನ್ನಾಗಿ ಎದೆ ಹಾಲು ಕುಡಿಸೆ ಬೆಳೆಸಿರ್ತಕ್ಕಂಥ ತಾಯಂದ್ರು ಕೂಡ ನಮ್ಮಲ್ಲಿದ್ದಾರೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಎದೆ ಹಾಲು ಕುಡಿಸೋದು ಬೇಡ. ಯಾಕೆ ಅಂತಂದ್ರೆ ನಂಗೆ ಎಲ್ಲಿ ಬೇಕಂದ್ರೆ ಕುಡ್ಸೋಕ್ಕಾಗಲ್ಲ ಹೊರಗಡೆ, ಎಸ್ಪೆಷಲಿ ವರ್ಕಿಂಗ್ ವುಮನ್. ಬಟ್ ನಾವು ಇದನ್ನ ನೋಡಿ ಕಲ್ತ್ಕೋಬೇಕು. ಶಿ ಇಸ್ ಅ ಫಸ್ಟ್ ವುಮನ್ ಇನ್ ದ ಪಾರ್ಲಿಮೆಂಟ್ ಆಫ್ ಆಸ್ಟ್ರೇಲಿಯಾ, ಲೀಸಾ ವಾಲ್ಟರ್ಸ್ ಅಂತ. ತನ್ನ ಮಗುಗೆ ಇದು 6 weeks ಬೇಬಿನ ಕರ್ಕೊಂಡು ಪಾರ್ಲಿಮೆಂಟ್ ಸೆಷನ್ಗೆ ಹೋಗಿ ಅಲ್ಲಿ ಎದೆ ಹಾಲು ಕುಡಿಸಿ ಅವಳು ಒಂದು ಮಾದರಿ ಆಗಿದ್ದಾಳೆ ಅಂದ್ರೆ ತಪ್ಪಾಗಲಾರ್ದು. ಇಲ್ಲಿ ಏನಾದ್ರು ತುಂಬ ನಿಮಗೆ ಅಸಹ್ಯ ಅನ್ಸುತ್ತಾ, ಏನಾದ್ರು ತಪ್ಪು ಮಾಡ್ತಾ ಇದ್ದಾಳೆ ಅನ್ಸುತ್ತಾ ಪಬ್ಲಿಕಲ್ಲಿ ಹಾಲು ಕುಡಿಸೋದು? ಸೊ ಈಗ ಅದು ಒಂದು ಪ್ರಶ್ನೆ, ಏನು ಯಾವುದೇ ತಪ್ಪಿಲ್ಲ ತಾನೆ. ಸೊ ತನ್ನ ಮಗುಗೆ ತಾನು ಎದೆ ಹಾಲು ಕುಡಿಸ್ತಾ ಇದ್ದಾಳೆ, ಮಗು ಹಶ್ವೆ ಆಗಿದೆ, ಕುಡಿಸ್ತಾ ಇದ್ದಾಳೆ, ಅವಳು ಯಾವುದೇ ಕೆಲಸ ಮಾಡ್ತಿರ್ಲಿ, ಎಲ್ಲೇ ಇರಲಿ. ಸೊ ಇದು ಒಂದು ಉತ್ತಮ ಉದಾಹರಣೆ ಅಂದರೆ ತಪ್ಪಾಗಲಾರ್ದು. ಹಾಗೆ ಎಲ್ಲ ಹಂತಗಳಲ್ಲೂ, ಬಿಕಾಸ್ ಈಗ ಎಲ್ಲ ಹೆಣ್ಮಕ್ಳು ಬರೀ ಮನೆಯಲ್ಲೇ ಕೆಲಸ ಮಾಡ್ತಿದ್ದೀವಿ, ಹೊರಗಡೆ ನಾವು ಡಾಕ್ಟರ್ಸ್ ಅಷ್ಟೇ, ಇಂಜಿನಿಯರ್ಸ್ ಅಷ್ಟೇ ಅಂತ ನೋಡಿರ್ತೀವಿ. ಇನ್ನು ಎಲ್ಲ ಫೀಲ್ಡ್ಗಳಲ್ಲೂ ತಾಯಂದ್ರು ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವೀಗ. ಸೊ ಇವರೆಲ್ಲ ಸಕ್ಸಸ್ಫುಲ್ಲಾಗಿ ಬ್ರೆಸ್ಟ್ ಫೀಡ್ ಮಾಡಿರ್ತಕ್ಕಂಥ ತಾಯಂದ್ರೆ. ಸೊ ಯಾವುದೇ ಕೆಲಸ ಇರಲಿ, ಯಾವುದೇ ಥರ ನೀವು ಮಾಡ್ತಾ ಇರಲಿ, ನೀವು ಮನಸ್ಸು ಮಾಡಿದ್ರೆ ಎದೆ ಹಾಲು ಕುಡಿಸ್ಲಿಕ್ಕೆ ಅಸಾಧ್ಯ ಏನಲ್ಲ ಅಂತ ಹೇಳ್ಬೋದು. ಈವನ್ ಕರೀನಾ ಕಪೂರು, ಯಾರು ಬಾಲಿವುಡ್ ಆಕ್ಟರ್ಸ್ಗಳೆಲ್ಲರೂ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾರೆ. ಅವರು ಕೂಡ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತಾಯಿಯ ಪಾತ್ರ ಬಹಳ ಮಹತ್ವದ್ದು. ತಾಯಿ ಏನು ಅಂತ ನಾನು ಮೊದಲೇ ಹೇಳಿದೆ. ಸೊ ಇವಳು ಯಾರು ಗೊತ್ತಾ? ಮೊನಿಷಾ ಚಿಲ್ಲರ್. ಶಿ ವಾಸ್ ದ ಏನು ಮಾಡೋದು ಮಿಸ್ ವರ್ಲ್ಡ್ ಆಗಿದ್ಲು. ಶಿ ಇಸ್ ಅ ಡಾಕ್ಟರ್ ಹರ್ ಸೆಲ್ಫ್. ಶಿ ಇಸ್ ಅ ಮೆಡಿಕಲ್ ಸ್ಟೂಡೆಂಟ್. ಶಿ ವಾಸ್ ಮೆಡಿಕಲ್ ಸ್ಟೂಡೆಂಟ್ ಅಟ್ ದಟ್ ಟೈಮ್. ಶಿ ಸೆಡ್, ಅವಳಿಗೆ ಕ್ವೆಶನ್ ಕೇಳಿದ್ದೇನಂತಂದರೆ, ಯಾವ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಸಂಬಳ ಬರುತ್ತೆ ಅಂತ ಕೇಳಿದ್ರು. ಯಾವ ವೃತ್ತಿ ಅಂದರೆ ಯಾವ ಪ್ರೊಫೆಷನಲ್ಲಿ ಯು ಕ್ಯಾನ್ ಅರ್ನ್ ಮೋರ್ ಮನಿ ಅಂತ ಹೇಳಿ. ಶಿ ಸೆಡ್, ಐ ಆಮ್ ದ ಲವರ್ ಆಫ್ ಮೈ ದಿಸ್ ಥಿಂಗ್, ಐ ಆಮ್ ದ ಸ್ಟ್ರಾಂಗ್ ಫಾಲೋವರ್ ಆಫ್ ಮೈ ಮದರ್. ನಾನು ತಾಯಿ ತುಂಬ ಇಷ್ಟಪಡ್ತೀನಿ. ತಾಯಿಗಿಂತ ಯಾವುದೇ ಸ್ಯಾಲ್ರಿನ ಅವ್ರಿಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರು. ಅಂದರೆ ಯಾವುದೋ ಅವ್ರಿಗೆ ಅಷ್ಟೊಂದು ಉನ್ನತವಾದ ಸ್ಥಾನ ಇದೆ, ಅವ್ರಿಗೆ ಯಾವುದೇ ಥರದ ನಾವು ಇಷ್ಟು ದುಡ್ಡಿಂದ ಅವ್ರನ್ನ ಅಳಿಯೋಕ್ಕಾಗಲ್ಲ ಅಂತ ಹೇಳಿದ್ಲು ಅವಳು. ಸೊ ಅಂದರೆ ದಟ್ ಅಮೌಂಟ್ ಆಫ್ ರೆಸ್ಪೆಕ್ಟ್ ವಿ ಹ್ಯಾವ್ ಫಾರ್ ಮದರ್ಸ್, ಬಿಕಾಸ್ ಅವಳು ತನ್ನ ಎದೆಯಿಂದ ಸ್ತನ್ಯಪಾನ ಮಾಡಿಸಿ ಮಕ್ಕಳನ್ನ ಬೆಳೆಸಿರ್ತಾಳೆ. ಸೊ ಹಾಗಾಗಿ ಅವಳಿಗೆ ಒಂದು ಉತ್ತಮವಾದ ಒಂದು ಅಂದರೆ ಮಹತ್ವವಾದ ಒಂದು ಪಾತ್ರ ಇದೆ ತಾಯಿದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದು ಲಾಸ್ಟಿಗೆ ನಾನು ಯಾಕೆ ತೋರ್ಸಕ್ಕೆ ಇಷ್ಟಪಡ್ತೀನಿ ಅಂದರೆ, ಇತ್ತೀಚೆಗೆ ಎಲ್ಲ ಕಡೆನೂ ಇವನ್ ಇನ್ ದ ಏರ್ಪೋರ್ಟ್, ಆಮೇಲೆ ಮಾಲ್ಗಳಲ್ಲಿ, ಮತ್ತು ಎಲ್ಲ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಜಸ್ಟ್ ಮೊನ್ನೆ ಹೋಗಿದ್ದು ದೇವಸ್ಥಾನ ಇದು. ಇಟ್ ಈಸ್ ಅ ಟೆಂಪಲ್, ಯು ಕ್ಯಾನ್ ಸಿ ಹಿಯರ್. ಇವನ್ ಇನ್ ದ ಟೆಂಪಲ್ ಆಲ್ಸೋ ದೇ ಮೇಡ್ ಶಿಶುಗಳಿಗೆ ಹಾಲುಣಿಸುವ ಕೇಂದ್ರ. ಸೊ ದಟ್ ಮೀನ್ಸ್, ಸೊ ಹೌ ಮಚ್ ವಿ ಆರ್ ಎನ್ಕರೇಜಿಂಗ್, ಹೌ ಮಚ್ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ದಟ್ ಅವೇರ್ನೆಸ್ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದು ಹಾಸ್ಪಿಟಲ್ ಅಲ್ಲ, ಏನೂ ಅಲ್ಲ, ಇದು ದೇವಸ್ಥಾನ. ದೇವಸ್ಥಾನದಲ್ಲಿ ಕೂಡ ಒಂದು ಪ್ರತ್ಯೇಕವಾದ ಕೊಠಡಿ ಮಾಡಿ ತಾಯಂದ್ರಿಗೆ ಎದೆ ಹಾಲು ಉಣಿಸ್ಲಿಕ್ಕೆ ಅನುಕೂಲತೆ ಮಾಡಿಕೊಡ್ಲಾಗ್ತಿದೆ. ಅಂದರೆ ಎಷ್ಟು ಮಹತ್ವ ಕೊಡ್ತಾ ಇದ್ದೀವಿ, ಅದೆಷ್ಟು ಇಂಪಾರ್ಟೆಂಟು ಅದನ್ನು ತಿಳ್ಕೊಬೇಕೀಗ.
ಪಬ್ಲಿಕ್ ಇದನ್ನು ತಿಳ್ಕೊಂಡು, ಜನರು ಇದನ್ನು ತಿಳ್ಕೊಂಡು, ನೀವು ಇವತ್ತಿಲ್ಲಿ ತಿಳ್ಕೊಂಡಿದ್ದು ಅಷ್ಟೇ ಅಲ್ಲ, ನೀವು ಅದನ್ನು ಬೇರೆಯವ್ರಿಗೂ ಹೇಳಬೇಕಾಗತ್ತೆ. ಬರೀ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ನಾನು ತಿಳ್ಕೊಂಡು ನನ್ನ ಹತ್ರನೇ ಇಟ್ಕೊಂಡ್ರೆ ಅದ್ರದ್ದೇನು ಅರ್ಥ ಇಲ್ಲ. ಅದರಿಂದ ನಾಳೆ ನಿಮಗೆ ಸಮಯ ಸಂದರ್ಭ ಬಂದಾಗ ಎಲ್ಲರಿಗೂ ಹೋಗಿ ನಮ್ಮ ಥರನೇ ಭಾಷಣ ಮಾಡಿ ಅಂತ ಹೇಳಲ್ಲ. ಸಮಯ ಸಂದರ್ಭ ಬಂದಾಗ ನಿಮ್ಮನೇಲಿ ಯಾರಿಗೋ ಹೆರಿಗೆ ಆಗಿದ್ದಾಗ ಈ ಥರದ ಒಂದು ನೀವು ತಿಳ್ಕೊಂಡಿದ್ದನ್ನು, ಈ ವಿಷಯಗಳನ್ನ ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ಳಿ. ಒಬ್ಬರಿಂದ ಒಬ್ಬರಿಗೆ ಇದರಿಂದ ತಿಳುವಳಿಕೆ ಮೂಡಿದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಎದೆ ಹಾಲು ಕುಡಿಸ್ಲಿಕ್ಕೆ ತಾಯಂದಿರಿಗೆ ಬೆಂಬಲಿಸ್ಬೋದು. ಹಾಗೆ ನಮಗಿನ್ನೂ ಶಿಶು ಮರಣವನ್ನು ಇದರಿಂದ ತಪ್ಪಿಸ್ಬಹುದು ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಎದೆ ಹಾಲು ಕುಡಿದು ಬೆಳೆದ ಮಕ್ಕಳು ಜಾಣರಾಗ್ತಾರೆ ಅಂತ ಹೇಳ್ತಾ ನನಗೆ ಇವತ್ತು ಇಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಈ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ.